ನೀ ಸಾಹಿತ್ಯ ಅಂತ ಯಾವ ಮಹಾತ್ಮರು ಹೇಳ್ಯಾರ ಹೇಳ್ರಿ. ಸಾಯವ್ರು ಯಾರು, ಹುಟ್ಟವ್ರು ಯಾರು, ಯಾವಾಗ ವಿಚಾರ ಮಾಡೋರು ನೀವು? ಹ್ಮ್ ನಾನಾ ಸಾಯ್ತೇನೆ, ನಾನಾ ಹುಡ್ತೇನೆ ಅಂತ. ಹ್ಮ್ ಅಜ್ಞಾನದಿಂದ ಇದು ಅನ್ಯಥಾ ಜ್ಞಾನ ಗಟ್ಟಿ ಹಾಕೊಂಡು ಕೂತ. ಹ್ಮ್ ಶರೀರ ಯಾವ್ದು ಹುಟ್ಟಿರ್ತೈತಿ ಅದು ಸಾಯ್ತೈತಿ. ಶರೀರ ಹುಟ್ಟಿರ್ತೈತಿ, ಶರೀರ ಸಾಯ್ತೈತಿ. ಹ್ಮ್ ಸಾಯುವುದು ಹುಟ್ಟುದು ನೀನು, ಅದನ್ನ ನೋಡಾವ್ ನೀನು. ಎಷ್ಟೋ ಶರೀರಗಳು ಬಂದು ಹೋಗ್ಯಾವ, ನೋಡ್ಕೊಂತ ಇದೀಯ ಅವನ್ನೆಲ್ಲ. ನೀ ಅದ ಅದೆಯಲ್ಲ, ನೀ ಏನು ಸತ್ತಿಲ್ಲ, ಹುಟ್ಟ ಸತ್ತಿಲ್ಲ, ಸುಡುಗಾಡು ಕಂಡಿಲ್ಲ ಅಂತ. ಹ್ಮ್ ನಾನು ಸಾಯ್ತೇನೆ ಅಂತ ತಿಳ್ಕೊಂಡು ನಾನು ಎಷ್ಟು ತಾದಾತ್ಮ್ಯ ಭಾವ ಆಗೈತೆ ನೋಡಿ. ಸಾಯುವುದು ನೀನಲ್ಲ, ಸಾಯುವುದನ್ನು ನೋಡಾವ್ ನೀನು. ಯಾವಾಗಲೂ ಇದ್ದೀರು ನೀನು, ಎಲ್ಲವನ್ನು ಅರಿತಕ್ಕಂಥ ಅರಿವು ನೀನು. ಈ ಜ್ಞಾನ ನಾವು ಮಾಡ್ಕೊಂಡಾಗ ನೆಮ್ಮದಿಯಿಂದ ಇರಕ್ಕೆ ಬರ್ತೈತೆ ನಾವು. ಅಯ್ಯೋ ನಾನಾ ಸಾಯ್ತೇನೆ ಅಂತ. ಇದೇ ಭಾವ ಗಟ್ಟಿ ಆಗ್ಬಿಟ್ಟೈತೆ ನನಗೆ. ಈ ಶರೀರಕ್ಕೆ ಏನಾರ ನನಗ ಆಗೈತೆ. ಶರೀರ ಧರ್ಮವ ವಿಕಾರ ಆಗೋದು, ಸಾಯುವುದು, ನಾಶ ಆಗೋದು ಶರೀರ ಧರ್ಮ. ನಿನ್ನ ಧರ್ಮ ಅಲ್ಲ. ನಿನ್ನ ಧರ್ಮ ಯಾವಾಗಲೂ ಇರುವಂಥದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾಗಿರ್ತಕ್ಕಂಥದ್ದು ನಿನ್ನ ಧರ್ಮ. ಸಚ್ಚಿತ್ತ ಆನಂದ. ಶರೀರ ಧರ್ಮ ನಾನು ಧರ್ಮ ಅಂತ ತಿಳ್ಕೊಂಡು ಇದೇ ಅಧ್ಯಾಸ ಗಟ್ಟಿ ಆಗ್ಕೊಂಡು ಕೂತೈತೆ. ಈ ತಪ್ಪು ತಿಳುವಳಿಕೆ ಕಳ್ಕೊಳ್ಳೋ ಸಂಬಂಧ ಇದನ್ನು ನಾವು ಅಭ್ಯಾಸ ಮಾಡಬೇಕಾಗೈತಿ. ನಿಜವಾದ ನಾನು ಯಾರು, ಅಲ್ಲದ್ದನ್ನು ನಾನು ಅಂತ ತಿಳ್ಕೊಂಡು ನಾನಾ ಸಾಯವ, ನಾನಾ ಹುಟ್ಟವ, ನಾ ಹೆಣ್ಣದೀನಿ, ನಾ ಗಂಡದೀನಿ. ಶರೀರದ ಧರ್ಮಗಳು, ಗುಣಧರ್ಮಗಳನ್ನು ನಿನ್ನ ಮ್ಯಾಗ ಆರೋಪ ಮಾಡಿ. ಶರೀರ ಹೆಣ್ಣು ಗಂಡು ಐತಿ, ನೀ ಆತ್ಮ ಅರು ಅದು ಹೆಣ್ಣು ಗಂಡು ಅಲ್ಲ. ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಅದ್ರ ಮಲೆ ಮುಡಿ ಬಂದರೆ ಹೆಣ್ಣೆಂಬರು. ನಡುವೆ ಸುಳಿಯುವ ಆತ್ಮ ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ ಅಂತ. ನಾನಂತ ಎಷ್ಟು ಗಟ್ಟಿ ಹಿಡ್ಕೊಂಡು ಕುಂತೀವಿ, ಎಷ್ಟು ತಾದಾತ್ಮ್ಯ ಭಾವ. ಇದ್ರ ಕೂಡ ಗೆಳೆತನ ಮಾಡ್ಕೊಂಡು ಇದ್ರ ಏನು ಲಾಭ ಆಗೈತೆ ನೋಡ್ಕೊ. ಇದನ್ನ ನಾನಂತ ತಿಳ್ಕೊಂಡು ನಾವು ಯಾವ ಆರಾಮದಾನೆ. ಸುಖಿ ಆಗ್ಬೇಕನ್ನೋ ಹಂಗಿದ್ರೆ ಈ ದೇಹ ನಾನು ಅನ್ನೋದನ್ನು ಕೈ ಬಿಡಿ. ದೇಹ ನಾನೆಂಬುದನ್ನು ಅಡಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ಆ ಕೆಲಸ ನಾವು ಮಾಡ್ಬೇಕಾಗೈತೆ. ನಾವು ಏನದೇವ ಅದನ್ನು ನಾವು ಆಗ್ಬಿಡ್ಬೇಕಾಗೈತೆ. ಅದಕ್ಕೆ ತನ್ನದು ತನಗೆ ಭೇಟಿಯಾಗುವ ಜ್ಞಾನವು ಅತ್ಯಂತ ದುರ್ಲಭವಿರುತ್ತದೆ ಎಂದು ತಿಳಿಯಿರಿ ಎಂದರು. ನಮ್ಮದು ನಮಗೆ ಭೇಟಿ ಆಗ್ಬೇಕಂದ್ರೆ ನಾ ಯಾರಿದ್ದೇನೆ ಅನ್ನೋದು ಹೊಳಿಬೇಕಾದ್ರೆ, ನಮ್ಮ ಬಗ್ಗೆ ಗೊತ್ತಿಲ್ಲದಕ್ಕೆ ಅಲ್ಲದನ್ನು ಹಿಡ್ಕೊಂಡು ವ್ಯವಹಾರ ಮಾಡಾಕ್ತೀವಿ. ಅಧ್ಯಾಸದೊಳಗೆ ದ್ಯಾಸಗೆಟ್ಟು ನಮ್ಮ ದ್ಯಾಸ ಇಲ್ಲ. ನಮ್ಮ ದ್ಯಾಸ ಮರುವಾಗೈತಿ. ದ್ಯಾಸಗೆಟ್ಟು ಏನಾರ ನಾನು ನಂದು ಅಂತ ತಿಳ್ಕೊಂಡು ಬಿಡೋದನ್ನು ಆತ್ಮ ಎಚ್ಚರಗೊಳಿಸ್ತಾರೆ. ಅದ್ರ ಕಡೆ ಲಕ್ಷ ಇಲ್ಲ ನಾವು. ಸತ್ಸಂಗದಲ್ಲಿ ಏನು ಸಿಗ್ತದೆ ನೋಡ್ರಿ, ಅದು ಬೀಗರು ಬಿಜ್ಜರಲ್ಲಿ ವ್ಯಾವಹಾರಿಕ ಜ್ಞಾನ ಇದ್ದವರಲ್ಲಿ ಸಿಗ್ತೈತೇನು? ಸತ್ಸಂಗದಲ್ಲಿ ನಿಮಗೆ ಹಿತವಾದದ್ದು ಸಿಗಲಾರ್ದಂಥದ್ದು ಯಾವುದದು ಹೇಳ್ರಿ? ಹಿತವಾದದ್ದು ಸಿಗಬೇಕಂತಂದ್ರೆ ಸತ್ಸಂಗದಲ್ಲಿನ ನಿನಗೆ ಸಿಗುದು. ಬಾಕಿ ಎಲ್ಲಿ ಹೋದರೂ ನಿನಗೆ ಸಿಗುದು. ಸತ್ಸಂಗ ಅಂದ್ರೆ ಜಾತ್ರೆ ಅಲ್ಲ, ಹಾಡೋದು ಬಾರಿಸೋದು ಕೀರ್ತನ ಅಲ್ಲ. ಸತ್ಸಂಗ ಅಂದ್ರೆ ಏನು? ಸದ್ವಸ್ತುವಿನ ಅನುಭವವನ್ನು ಮಾಡಿಕೊಂಡಂಥ ಬ್ರಹ್ಮನಿಷ್ಠ ಅನುಭವಿಗಳ ಸಂಘ. ಏನು ಅಂಥವ್ರ ಸಂಘ ಸತ್ಸಂಗ ಅಂತ. ಯಾವಾಗಲೂ ಕೆಡಲಾರ್ದಂಥ ವಸ್ತುವಿನ ಅನುಭವ ಮಾಡಿಕೊಂಡು ಇದ್ರಾಗ ನೆನವನಾಗಿರೋವ್ರ ಸಂಘ. ನಾವು ತೋರೆಡುವಂಥ ಕೆಟ್ಟು ಹೋಗುವಂಥ ವಸ್ತುಗಳ ಸಂಘದಾಗ ಅದೇ ಜಡ ಬುದ್ಧಿ ಜಡ ಸಂಘ.
ಇದರಿಂದ ನಮಗೆ ಲಾಭ ಇಲ್ಲ, ಅದಕ್ಕೆ ಅದನ್ನು ವರ್ಜೆ ಮಾಡು ಅಂತ ಹೇಳ್ಯಾರ. ಯಾವಾಗಲೂ ಸತ್ಸಂಗಗಳು ಪ್ರಾಣ ಹೋಗ್ತೈತೆ ಅಂದ್ರೂ ಸತ್ಸಂಗವನ್ನು ಬಿಡಬಾರ್ದು ಅಂತ. ಉತ್ತಮ ಸಂಸ್ಕಾರ ಆಕೈತಿ ನಿನಗೆ, ಒಂದು ಜನ್ಮದೊಳಗೆ ನಿನಗೆ ಜ್ಞಾನೋದಯ ಆಕೈತಿ ಸತ್ಸಂಗದೊಳಗೆ ನಿರಂತರ ನೀ ತೊಡಗೋದ್ರಿಂದ. ಇದಕ್ಕಾಗಿ ಪಟ್ಟಂತ ಶ್ರಮ ಎಂದೂ ವ್ಯರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡು, ಬಾಕಿದೇನು ಬಾಳೆ ಬದುಕಿಂದ ಅದೇನು ವ್ಯರ್ಥ ಮಾಡೋದೇನು, ಇದನ್ನು ಬಿಟ್ಟು ಮತ್ತೇನು ಮಾಡೋದೆಲ್ಲ ವ್ಯರ್ಥನೆ. ಇದಕ್ಕಾಗಿ ಪಟ್ಟಂತ ಶ್ರಮ ಏನಾಯ್ತು ನೋಡ್ರಿ, ಅದು ಎಂದೂ ವ್ಯರ್ಥ ನಿರರ್ಥಕ ಆಗೋದಿಲ್ಲ. ಸ್ವಲ್ಪ ಯಾಕಾಗೋದಕ್ಕೆ ದೊಡ್ಡ ಲಾಭದ ಏನ್, ಅದಕ್ಕೆ ಇದನ್ನು ತಪ್ಪಿಸ್ಕೋಬೇಡ್ರಿ ಸತ್ಸಂಗವನ್ನ. ಜೀವನದೊಳಗೆ ಬಹಳ ಮಹತ್ವದ ಏನ್, ಉಳ್ಕಿದೆಲ್ಲ ತಪ್ಪಿದ್ರು ಒಡ್ಡಿ ಇಲ್ಲ, ಇದನ್ನು ತಪ್ಪಿಸ್ಕೋಬೇಡ್ರಿ. ಕೇಳೋದು ಶ್ರವಣ ಬಿಡಬೇಡ್ರಿಪ್ಪ ಅಂತ. ಪರಿಣಾಮ ಆಕೈತಿ, ಅದು ಪರಿವರ್ತನೆ ಆಕೋಂತ ಹೋಗ್ತೈತಿ. ಬೇಕಾದಂತ ಅಜ್ಞಾನಿ ಅದನಪ್ಪ, ದಡ್ಡ ಅದಾನಂದ್ರು ನೋಡ್ರಿ ಪರಿವರ್ತನೆ ಆಕೈತಿ. ಯಾಕೆ ಎಲ್ಲರೂ ಅದ ಸ್ವರೂಪಿಗಳಿದೇವು ನಾವು, ಮರುವಾಗೈತಿ. ಅದು ಗೊತ್ತಿಲ್ಲದಕ್ಕೆ ನಾವು ಅದನ್ನ ಗಟ್ಟಿ ಹಿಡ್ಕೊಂಡು ಮೇಲೆ ಮೇಲೆ ಈ ಮಹಾತ್ಮರು ಹೇಳುವಂತ ವಿಚಾರಗಳು ನಮ್ಮನ್ನು ಎಚ್ಚರಗೊಳಿಸಕತ್ತಿದ್ಕೂಲೆ ಅವಾಗ ಆ ವಿಚಾರಕ್ಕೆ ಜಾಗೃತ ಆಕೈತಿ ನಮಗೆ. ಅವಾಗ ಅನುಭವ ಬರಾಕತ್ತೈತಿ. ಮೇಲೆ ಕೇಳೋದ್ರಿಂದ ಬೇಕಾದಂತ ಅಜ್ಞಾನಿ ಅದನ್ನಂದ್ರೆ ನಮ್ಮಲ್ಲಿ ಪರಿವರ್ತನೆ ಆಗ್ತೈತಿ. ಅದಕ್ಕೆ ನಾವು ಬಿಡಬಾರ್ದು ಅದನ್ನಂತ. ಮುಖ್ಯ ಉಪನಿಷತ್ತಿನ ಸಾರೆಲ್ಲ ನಿಜಗುಣಿಯವ್ರ ಗ್ರಂಥದೊಳಗೆ ಬಂದ್ಬಿಟ್ಟದ. ನಿಜಗುಣಿಯವ್ರ ಗ್ರಂಥದ ಮುಂದೆ ಎಲ್ಲಾ ಗ್ರಂಥಗಳು ನಿವಾಳಿಸಿ ಕೊಟ್ಟು ನಿಂಬೆಯನ್ನು ನಮ್ಮ ಕನ್ನಡ ನಾಡಿಗೆ ದೊಡ್ಡ ಉಪಕಾರ ಮಾಡಿದ ನಿಜಗುಣಿ. ನಿಜಗುಣಿ ಶಿವಯೋಗಿಗಳು ಎಲ್ಲ ವೇದ ಉಪನಿಷತ್ತುಗಳ ಸಾರವನ್ನು ಅರಕ್ ತೆಗೆದಿಟ್ರವ್ರು. ಅನುಭವ ಸಾರ, ಪಾರಮಾರ್ಥ ಗೀತೆ, ಜ್ಞಾನ ಪ್ರತಿಪಾದನೆ ಸ್ಥಳ, ನೀತಿ ಕ್ರಿಯಾಸ್ಥಳ, ಜೀವ ಸಂಬೋಧನ ಸ್ಥಳ, ಇವೆಲ್ಲ ನಾವು ಪರಿಶೀಲನೆ ಮಾಡ್ಕೊಂತ ಬಂದಾಗ ಬೇಕಾದಂತ ದಡ್ಡದನ್ನೊಂದು ಅವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತೈತಿ. ಅದನ್ನ ಅನುಭವಗಳ ಮುಖಾಂತರ ಕೇಳ್ಬೇಕು. ಅದನ್ನ ಯಾರಿಗೆ ಹುಡುಕಿದವರು ಅದ್ರ ಇದನ್ನ ಲಕ್ಷ್ಯ ಇಲ್ಲ ಅದ್ರ ಕಡೆ. ಬ್ರಾಹ್ಮಣರಂತಿ ನೋಡುದು ನೋಡ್ರಿ ಅದನ್ನ, ಹೌದಿಲ್ಲ? ಅಭಿಮಾನ ಅವರಿಗೆ, ಜಾತಿ ಅಭಿಮಾನ. ನಿನಗೆ ಜನನ ಮರಣಾದಿಗಳ ಅವ ಅಂತ ಯಾವ ಋಷಿ ವಾಕ್ಯದ ಹೇಳು? ಸಾಮಾನ್ಯ ಜನರಿಗೆ ಏನ ಶರೀರದ ಅಭಿಮಾನ ಹೋಗ್ಬೋದ್ರಿ, ಆದ್ರೆ ಶಾಸ್ತ್ರಿಗಳು ಜಗದ್ಗುರುಗಳು ಆದವ್ರಿಗೆ ದೇಹಾಭಿಮಾನ ಹೋಗುದು. ಮುಂದಿರ್ತ ಹೆಣ ಹುಕ್ಕೊಳಕ್ ಕಟ್ಟಿ ಕಟ್ಕೊಂಡು ಕುಂತಿರ್ತಾರ ಅವ್ರು, ಇದ್ದೇ ಹುಕ್ಕಿಬೇಕು ನಾವು ಅಂತ. ಅದ್ರ ಅಭಿಮಾನ ಎಷ್ಟೈತಿ ನೋಡ್ರಿ. ಸಾಮಾನ್ಯ ಜನರು ಯಾರ ಮುಂದಿರ್ತಾನ ಹೆಣ ಹುಕ್ಕೊಂಡ್ ತಯಾರಿ ಇಟ್ಕೊಂಡು ಕುಂತಿರ್ತಾರನ್ರಿ. ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಸಮಾಧಿ ಮಂದಿರ ಮುಂದಿರ್ತಾರ, ರೆಡಿ ಇರ್ತಾವ, ಹೌದಿಲ್ಲ? ಇಟ್ಟು ಮ್ಯಾಗ ಅಲ್ಲೇ ಇಟ್ಟು ಬಿಡ್ರಿಪ್ಪ ಇವನ್ನ. ಏನ್ರಿ ಸತ್ ಮಾಡೋಣ ಎಲ್ಲಿ ಲೀಟ್ರ್ ತಗೊಂಡು ಏನ್ ಮಾಡೋದು? ಪಂಚಭೂತಾದಿಗಳಲ್ಲಿ ವಿಲೀನ ಆಗಿಬಿಡುದು. ಇದನ್ನ ಇಡಬೇಡ್ರಿ, ಇದನ್ನ ಸುಟ್ಟು ಬಿಟ್ರಿ ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಹೋಗು ಮತ್ತೆ, ಹೌದಿಲ್ಲ? ಕಟ್ಟಿ ಅದು ಕಟ್ಕೊಂಡ್ರು ಬೇಡ ಇದಕ್ಕಂತ. ಏನು ಮಾಡಬೇಡ್ರಿ, ಬೈಲಾಗಿ ಹೋಗ್ಲಿ. ಅದು ಮುಂದಿರ್ತ ಬರ್ದು ಇಟ್ಟಿದ್ರ ಅವ್ರು, ಅದನ್ನ ಮಾಡಬೇಡ್ರಿ ಅಂತ. ಏನ್ ಲಾಭ ಐತಿ ಅದರಿಂದ? ಎಷ್ಟು ಶರೀರಗಳು ಬಿಟ್ಟು ಬಂದಿ ಅವನ, ಅವ್ನು ನೋಡ್ಕೊಂತ ಕುಂದ್ರಿ. ಹೇಸಿಗೆ ಕುಟ್ರಿ ಬಿಟ್ಟು ಬಂದಿರ್ತಿಲ್ಲೋ ದಿನ ಮುಂಜಾನೆ ಹೋಗಿ. ಯಾಕ್ರಿ ಅವಕ್ಕೆಲ್ಲ ಗುಡಿ ಕಟ್ಕೊಂಡ ಕುಂಡ್ರು ಅದಕ್ಕೆ ಹೇಸಿಗೆ ಕುಟ್ರಿಗೆ?
ಆ ಏನು ಲಾಭ ಇಲ್ಲ ಅದನ್ನು. ಎದ್ರ ಸಂಬಂಧ ಮಾಡ್ಕೊಂತ ಕುಂತಿ ಅದನ್ನು ಜನ ಕಟ್ಟಿ ಕಟ್ಕೊಂಡು ಕುಂತ ಯಾಕ್ರಿ ಬೆರ್ಕಿ ಬಿದ್ದವ್ರ ಕಸುಬು ಅದು ಅವ್ರ ಹೆಸರಿನ ಮ್ಯಾಗ ಚೈನಿ ಹೊಡ್ಯಾಕ. ವ್ಯಾಪಾರ ನಡೀತೈತಿ ಅದನ್ನ ಮಾಡ್ಕೊತ ತೆಕ್ಕೊಂಡ್ರದು ಹೌದಿಲ್ಲ. ಇಡೀ ವಿಶ್ವದವರ ನಿಮ್ಮ ತಲೆ ಮೇಲೆ ಬಂದು ಕುಣದಾಡ್ಲಿ. ನಿಮ್ಮ ಋಷಿಮುನಿಗಳ ಪದ್ಧತಿ ಪುನರುತ್ಥಾನ ಮಾಡ್ಕೊಳ್ಳೋದ ಹೊರತ ಏನ್ ಮಾಡಿದ್ರು ಸಾಧ್ಯ ಇಲ್ಲ. ನಮ್ಮ ಹಿಂದಿನ ಯಾವ ಋಷಿಮುನಿಗಳ ಗದ್ದಿಗೆ ಗೊಂಬೆ ಅದಾವ ಹೇಳಿ, ಗದ್ದಿಗೆ ಕಟ್ಟಿ ಅದಾವನ ಮಾಡ್ಕೊಂಡು ಕುಂತ್ರ ನಾವು ಅವನ್ನ ಮಾಡಲಿಲ್ಲ. ಅವನು ಏನ್ ಪಂಚಭೂತಾದಿಗಳಲ್ಲಿ ವಿಲೀನ ಆಗಿ ಹೋಗ್ಲಿ. ಏನ್ ದೌಡ್ ಅದನ್ನ ನಾವು ತೆಗೆದುಕೊಂಡು ವಸ್ತುವನ್ನು ದೌಡ್ ಕೊಟ್ಟು ಬಿಡ್ಬೇಕು. ಭಾಳ ಇಡಬಾರ್ದು. ಶರೀರ ಪ್ರಾಣವಾಯು ಹೋತಂದ್ರೆ ಇಡಬಾರ್ದು ಅದನ್ನು. ಅದಕ್ಕೆ ಶಾನ್ಯಾರು ಬ್ರಾಹ್ಮಣರಾತಿ ಜೈನರಾತಿ ಇಡುವುದಿಲ್ಲ ಅದನ್ನು, ಯಾರೂ ನೋಡುದಿಲ್ಲ ಅವ್ರ. ದೌಡ್ ಅದನ್ನು ಕೊಟ್ಟು ಬಂದು ಹಿಂದಗಡೆ ಸುದ್ದಿ ಮಾಡೋದು. ಏನ್ ಇಡಬಾರ್ದು ಅದನ್ನು. ಇಟ್ಟ ಅದ್ರ ನಿಮಗೆ ಪರಿಣಾಮ ಆಕತಿ, ಇದ್ದವರಿಗೆ ತೊಂದ್ರೆನ. ಏನ್ ಇಟ್ಕೊಂಡು ಕುಂತ ಒಂದು ತುಟಿ ಹಿಡಿದೊಳೋದು ಏನದು ಯಾಕ್ರಿ? ತಿವು ಯಾಕ್ರಿ? ಅವು ಸಲ್ ಗಟ್ಟಿ ಕಟ್ಟಿದ್ರು ಬೇಸಿ ಹಾಕೊಂಡ್ ಬಿತ್ತ ಅಂದ್ರೆ ಅವು ಎದಿಸ್ ಆಯ್ತವನ್ನ ಕುಂತಂದ್ರ ಅವು ಹಂಗೂ ಆಗ್ಯಾವ ಕೆಲವು. ಏನ್ ಅದು ಹಿಂಗೆ ತಿವು ಇದನ್ನ ಮಾಡೋರಾಗಿ ಜೋಲಿ ಹೋಗಿ ಮುಂದೆ ಬಿತ್ತತ್ತ ಒಂದು ಯಾವ್ದು ಅದು ಸರ್ಲಿ ಹೆಂಗ ಕಟ್ಟ್ಯಾರ ಅವಸರದಾಗ ಹೌದಿಲ್ಲ. ಬಿತ್ತಂದ್ರೆ ಏನ್ ಮಾಡೋದು? ಭಾಳ ಹೆದರ್ತಾವ, ಭಯ ಆಕತಿ ಯಾರಿಗೇ ಆದ್ರೂ ಸ್ವಭಾವ. ಅಗದಿ ಪ್ರೀತಿ ಇದ್ದವ್ರನ್ನ ಅದ್ರಲ್ಲಿ ನಿಂದಿರುದಿಲ್ಲ ಅನ್ಸಲಿ. ಹೆದರ್ತಾರ. ಏನ್ ತಿದ್ದಾಕೆ ನೋಡುದಿಲ್ಲ ಹೊಳ್ಳಿ ಭಾರ್ಯ ಅಭಿಪತಿ ತಸ್ಮಿನ್ ಕಾಯ ಅಂತ. ಹೆದರ್ತಾಳಕ್ಕೆ ಹೌದಿಲ್ಲ. ಸುಮ್ಮನೆ ಮಂದಿಗೆ ಸಂಬಂಧ ಅಳೋದು ಮಾಡ್ತಿರ್ತಾಳಕ್ಕೆ. ಮಂದಿ ಎಲ್ಲಾರು ಎತ್ತು ಆದ್ಮ್ಯಾಗ ಅಲ್ಲಿ ಯಾರು ನಿಂದಿರುದಿಲ್ಲ. ಮೊದಲಿನ ಕಾಲದಾಗ ಹಂಗ ರಾತ್ರಿ ಅದು ಹಿಂಗ ಏನಾರ ಆದ್ರ ಅದಕ್ಕೊಂದು ಚೀಲ ಹೊಚ್ಚಿ ಮೂಲ್ಯಾಗ ಕುಂಡ್ರಿಸಿ ಬಿಡ್ತಿದ್ರು. ಏನು ಮುಂಜಾನೆ ಎದ್ದು ಸುದ್ದಿ ಮಾಡೋಣ ಅಂತ. ಇಲ್ಲಿ ಏನು ಇಲ್ಲಪ್ಪ, ಬೆಳ ತನಕ ಅದನ್ನ ಗದ್ಲ ಹಿಡಿಸಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಬೇಡ ಅಂತೇಳಿ ಅದನ್ನ ಅಲ್ಲೇ ಮುಚ್ಚಿ ಮುಂಜಾನೆ ಎದ್ದು ಸುದ್ದಿ ಮಾಡೋದು. ಹಿಂಗ ಇತ್ತದ. ಈಗೆಲ್ಲ ಬರೀ ಅದ ಒಂದು ದೊಡ್ಡ ಇದಾಗ ಸತ್ತಾನಂತ ಚಂದಾಗಿ ಮಾಡ್ಕೊಡು ನೀವು ಅಂತ. ಏನ್ ಮಾಡೋದು ಮಾಡಿ ಬ್ಯಾಳೆ ಹೌದಿಲ್ಲ. ಅವ್ರಿಗೆ ತೊಂದ್ರೆ ಅವು ಏನು ತೊಂದ್ರೆ ಇರ್ತೈತಿ ಅವಕ್ಕೆ ಹೇಳಿದ ಕೂಲೆ ಬಿಡಾಕ್ ಬರೋಂಗಿಲ್ಲ ಹೌದಿಲ್ಲ. ಅವಕ್ಕೂ ಹೇಳಿ ಕಳ್ಸೋದು ಬರಬೇಕ ನೀವು ಅಂತ. ಬರ್ಲಿಲ್ಲ ಅಂದ್ರೆ ಅವಕ್ಕ ಇದೆ ಮನ್ ಕೊಟ್ಟಾಕ ಬರ್ಲಿಲ್ಲ ಅಂತ. ಅದು ಇಂಥ ಸಂಪ್ರದಾಯ ಏನ್ ಮಾಡೋದು ಬಿಡೋದು ಎಲ್ಲಾರ ಯಾಕೆ ಬಿಡೋದು. ಶರೀರ ಅದು ಪ್ರಾರಬ್ಧ ಪ್ರಕಾರ ಎಲ್ಲಾರ ಯಾಕೆ ಶರೀರ ಪ್ರಾರಬ್ಧ ಅದ, ಪ್ರಾರಬ್ಧದ ಆದೇನ ಅದು ಅಲ್ಲೇ ಹೋಗ್ಬೇಕು ಇಲ್ಲೇ ಹೋಗ್ಬೇಕು ಅಂತ. ಎಲ್ಲಿ ಎಲ್ಲಾರು ಅಜ್ಜವ್ರ ಮೇಲೆ ಹೇಳ್ತಿದ್ರು ಅಲ್ಲೇ ಒಯ್ಬೇಕಂತ. ಅವ್ರು ನಾಗ್ನೂರು ಹೇಳೋದಿಲ್ಲ. ಎಲ್ಲರೂ ತಮ್ಮ ಇದನ್ನ ಇಟ್ಕೊಂಡು ಕುಂತಾರ ಅಲ್ಲೇ ಹೋಗ್ಬೇಕಂತ. ಶರೀರ ಇಲ್ಲೇ ಬಿದ್ದು ಹೋದ್ರೆ ಏನ್ ಮಾಡ್ತೀವಿ ನೀವು ಅಂದ ಹಂಗ ಅದ. ಅವ್ರು ಹೇಳಿದ ಪ್ರಕಾರನ ಬಿಟ್ಬಿಟ್ಟು ಶರೀರ ಎಲ್ಲಿದ್ದಾರೆ ಸಂಬಂಧಿಗಳು, ಶರೀರ ಸಂಬಂಧಿಗಳು ಯಾರದ ಯಾರದಾರ ಅಂತ ಕೇಳ್ತಾರ. ಎಲ್ಲಿ ಹೋದ್ಪ ಕೃಷ್ಣನ ಶರೀರ ಅಂತ ಕೇಳಿದ್ರ ಅಡಿವ್ಯಾಗ ಹೋತ್ರಿ. ಅಲ್ಲಿ ಸಾಯಂಕಾಲ ಅವತ್ತು ನಾಳೆ ಶರೀರ ಬಿಡ್ತಾರಂದ್ರೆ ಇವತ್ತು ಸಾಯಂಕಾಲ ಬಯಲು ದೇಶಕ್ಕೆ ಹೋಗುವಾಗ ಹಿಂಬಾಲಿ ಹೋದ್ ನಾನು ಶರೀರ ತಗೊಂಡು ಬಾಳ್ನಿತ್ತ. ಅವ್ರ ಕೃಷ್ಣನ ಶರೀರ ಎಲ್ಲಿ ಹೋತು ಅಂದ್ರೆ ಅಡಿವ್ಯಾಗ ಹೋತ್ರಿ. ಅಲ್ಲಿ ಯಾರಿದ್ರು ಅವಾಗ? ಅವನು ಬಳಗ ಭಾಳ ಇತ್ತಲ್ಲ, ಎಲ್ಲಿದ್ರು? ಒಬ್ರ ಇದ್ರಲ್ಲ, ಎಲ್ರಿ? ಈಗ ಯಾರದಾರ ನೋಡಂಗಾರ? ಈ ಶರೀರ ಸಂಬಂಧಿಗಳು ಯಾರದಾರು? ಅನಿತ್ನ ಅಪ್ಪ ಅವ್ರು ಹೇಳಿದ್ದಿನ್ನು ನೆನಪೈತೆ ನನಗೆ. ಎಲ್ಲಿದಾರ ನೋಡಂಗಾರ? ಈ ಶರೀರ ಸಂಬಂಧ, ಈ ಶರೀರ ಪ್ರಾರಬ್ಧ ಹೆಂಗೈತಿ ನೋಡಂಗಾರ ಅಂತಾರ.
ಎಲ್ಲಿ ಗಿಡದಡಿಯಲ್ಲಿ ಹಸುವ ಬಿಡಲಿಲ್ಲವೇ ಮರುಳೆ? ಕೃಷ್ಣನ ಶರೀರ ಹೋತಲ್ಲಿ ಅಡವ್ಯಾಗಾಕ ಗಿಡದ ಬುಡಕ್ ಬಿತ್ತು ಸತ್ ಹೋತಿ. ಹಾ ಎಲ್ಲ ಇದಕ್ಕೆ ಮಾಡಿದವ ಯಾಕ್ರಿ ಕೃಷ್ಣ ಶರೀರ ಹೋತವನು. ಯಾರ ಶರೀರ ಪ್ರಾರಬ್ಧ ಹೆಂಗೈತೆ ಅಂತ ಹೇಳಿಕ್ ಬರ್ದು. ಏನ್ ಪ್ರಾರಬ್ಧದ ಅದೇನ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಹೋಗ್ಲಿ ಅದು ಶರೀರ ಹೋಗ್ಲಿ ಬರ್ಲಿ, ಆ ಇದ್ದು ಇರುವಿಕೆ ಕಡೆಯಲ್ಲಕ್ಕೆ ಕೊಡ್ಬೇಕು. ಇರುವಿಕೆಗೆ ಏನೂ ಆಗಿಲ್ಲ. ಏನ್ ಅದರದ ಅವಸಾನ ಮುಗಿತ ಅಂದ್ರೆ ಹೋಗೋದನ್ನ ಅದು ಯಾರು ಹೊರತಲ್ಲ ಅದಕ್ಕೆ. ಏನ್ ಯಾವ ಋಷಿಮುನಿಗಳು ನಾಮರೂಪ ಕ್ರಿಯೆಗಳನ್ನು ಹಿಡ್ಕೊಂಡು ಅನುಸಂಧಾನ ಮಾಡ್ರಿ ಅಂತ ಹೇಳ್ಯಾರ? ನಾಮರೂಪ ನೆನಪು ಮಾಡಿದ್ರೆ ನಾಮರೂಪ ಇರ್ತೈತಿ, ನಮಗೆ ಬೇಕಾದದ್ದು ಇರೋದಿಲ್ಲ. ನಾಮರೂಪ ನೆನಪು ಮಾಡ್ಕೊಂತ ಇದ್ರೆ ನಾಮರೂಪ ಇರ್ತೈತಿ. ಆರಾಮ್ ನಿಮ್ಗೆ ಬೇಕಾಗಿತ್ತು ನಾಮರೂಪ ಬೇಕಾಗಿತ್ತು. ನಾಮರೂಪಗಳು ಬೇಸರಕ್ಕವಿಲ್ಲ ಅವು. ಆರಾಮ ನಾವು ನಾಮ ರೂಪ ಯಾವ ಕಾಯಂ ಇರ್ತಾವು? ಯಾವ ನಾಮ ಯಾವ ರೂಪ ಕಾಯಂ ಅದಾವೆ? ನಾಮರೂಪ ನೆನಪು ಮಾಡಿದ್ರೆ ನಾಮರೂಪ ಇರ್ತೈತಿ. ನನಗೆ ಬೇಕಾದದ್ದು ಇರೋದಿಲ್ಲ. ಬೇಕಾದದ್ದು ಆರಾಮ ಅಂತಿ. ಆರಾಮಿನ ಕಡೆ ಲಕ್ ಕೊಡ್ಬೇಕು, ಇನ್ನು ನಾಮರೂಪದ ಕಡೆ ಲಕ್ ಕೊಡ್ಬೇಕು. ನಾಮರೂಪಗಳು ಕಲ್ಪಿತದವು, ಆರಾಮವು ಅಕಲ್ಪಿತದ. ಕಲ್ಪಿಸಲಿಕ್ಕೆ ಬಾರದ್ದದು ಆರಾಮು. ಕಲ್ಪನಾ ಎಲ್ಲ ಕೈ ಬಿಟ್ಟಾಗ ಆನಂದದ ಸೂತ್ರ ನಮ್ಗೆ ಹತ್ತದ. ನಾಮರೂಪಗಳು ಕಲ್ಪಿತ ನಾಮರೂಪಗಳು ಹಿಡ್ಕೊಂಡು ಕುಂತ್ರೆ ಆನಂದ ಸೂತ್ರ ಹೆಂಗೆ ಹತ್ತದ ಕೇಳಿ? ಅದಕ್ಕೆ ಅದನ್ನು ಬಿಡ್ರಿ ಅಂತ. ಅದನ್ನ ಹಿಡ್ಕೊಂಡು ಕುಂತವ್ ಹತ್ತುದಿಲ್ಲ. ನಾಮರೂಪ ಹಿಡ್ಕೊಂಡು ಕುಂತದ್ದು ಎಲ್ಲ ಗೂಡ್ಸ್ ಕಂಪ್ನಿ ಅಜ್ಜೆ ಸುಳ್ಳ ವ್ಯರ್ಥ ವೇಳೆ ಕಳೀತು. ಏನ್ ನಾಮರೂಪ ಪ್ರಪಂಚಂ ಪ್ರತಿಷೇಧಸ್ತಿ ಪರಿಶಿನಷ್ಟಿ ಬ್ರಹ್ಮ ಏವ ಅಂತ. ಆ ಬ್ರಹ್ಮ ಸ್ವರೂಪದ ಕಡೆ ಲಕ್ ಕೊಡ್ಬೇಕಾಗಿತ್ತು ಹೊರತು ನಾಮರೂಪಗಳ ಕಡೆ ಲಕ್ ಕೊಡೋದು ಬಿಡೋದು. ಏನ್ ಅದ್ರ ಅಭಿಮಾನ ಹಿಡ್ಕೊಂಡು ಕುಂತಿ ಗುಂಪು ಮಾಡ್ಕೊಂಡು ನಾಮ ರೂಪದ ಅಭಿಮಾನ ಹಿಡ್ಕೊಂಡು ನಾನು ಸಂಪ್ರದಾಯ ನೀನು ಸಂಪ್ರದಾಯ ಎದಕ್ಕೆ ಬೇಕಾಗೈತೆ ಅದು? ಅವೆಲ್ಲ ಕೈ ಬಿಡಮ್ಮ. ಯಾವ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಬ್ಯಾಡ ನಮ್ಗ. ಯಾವ ಸಂಪ್ರದಾಯ ಯಾವ ನಾಮ ರೂಪ ತೆಗೆದು ಹೋಗುದು ಬಿಡವನ್ನೆಲ್ಲ. ಅದಕ್ಕೆಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಅರಿವು ಇರುವ ಆನಂದದ ಕಡೆ ಕೊಡು. ಅದ ನಿನ್ನ ನಿಜಧಾಮ. ಅದನ್ನು ಹೊಂದುವಂಥ ಪ್ರಯತ್ನವನ್ನು ಮಾಡೋ. ಯಾವಾಗಲೂ ರೆಡಿ ಇದ್ದದ್ದೈತೆ, ಸಿದ್ಧವಾಗಿದ್ದಂಥ ವಸ್ತು ಅದು. ಇವು ಕಲ್ಪಿತ ನಾಮ ರೂಪ ಹಿಡ್ಕೊಂಡು ಎಂದು ಹೊಂದಾವ ನೀವು? ಬ್ರಹ್ಮಸೂತ್ರಕ್ಕನ ಶಾರೀರಿಕ ಭಾಷೆ ಅಂತ ಕರೆದಾರ. ಏನ್ ಹೆಂಗಾರ ಮಾಡಿ ಶಿವಾನಂದರ ಅನುಸರಣ ಮಾಡ್ಬೇಕು ನೋಡ್ರಿ. ಆಕೈತೆ ನಮಗೆ ಮಹಾತ್ಮರ ಅನುಸರಣ ಮಾಡೋದು. ಯಾವಾಗಲೂ ಅದ್ರ ಎದ್ದಾಗ ಬಿದ್ದಾಗ ಅವರ ನೆನಪು ಮಾಡ್ಕೊಂತ ಅವ್ರ ಅನುಸರಣ ಮಾಡಕ್ಕೆ ಕಲಿಬೇಕು ನೋಡ್ರಿ. ಬೇರೆ ದಾರಿನೇ ಇಲ್ಲ. ನಾವು ದುಃಖದಿಂದ ಬಿಡುಗಡೆ ಆಗ್ಬೇಕಾದ್ರೆ ಅವರು ಇದನ್ನು ಮಾಡ್ಕೊಂಡ್ರು, ಇದ್ರ ಸಂಬಂಧ ಹೆಂಗೆ ತಪ್ಪಿಸ್ಕೊಂಡ್ರು, ಈ ಶರೀರಾದಿಗಳ ಸಂಬಂಧನ ತಪ್ಪಿಸ್ಕೊಂಡು ಹೆಂಗೆ ಅವರ ಆರಾಮಿನ ಭಾವದಾಗ ಉಳಿದ್ರು, ಅವು ವಿಚಾರಗಳನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು ಮಾಡ್ಕೊಂತ ಇರ್ಬೇಕು ನೋಡ್ರಿ. ಅಂದ್ರೆ ಏನಾರ ಅದ ಸಂಸ್ಕಾರ ಗಟ್ಟಿ ಆಕೈತಿ. ಇಲ್ಲ ಅಂದ್ರೆ ಉಳಿದ್ರು ಏನ ಅವ್ರು ಮತ್ತಂತ ಸಂಘ ಸಿಗ್ಲಿಲ್ಲ ಅಂದ್ರೆ ಮಾಡಿ ಸಾಧನ ಹೋಗ್ಕಂತ ಆಗಲೇ ಓದಾಕ್ತಿದ್ರು. ಹೌದಿಲ್ಲ? ಮಹಾತ್ಮರ ಸಂಘ ಸಿಗ್ಲಿಲ್ಲ ಅಂದ್ರೆ ಅದು ಹೋಗ್ಬಿಡ್ತೈತಿ. ಬರೀ ಜಡಬುದ್ಧಿ ಜಡ ಸಂಘದಾಗ ತನ್ನಂಗ ಮಾಡ್ಕೊಂಡ್ಬರ್ತೈತಿ. ಅದಕ್ಕೆ ಮಹಾತ್ಮರ ಸಂಘ ಬಹಳ ದುರ್ಲಭ ಸಿಗುವುದು. ತ್ರೈಲೋಕ್ಯ ದುರ್ಲಭ ಜಗತ್ತಿನೊಳಗೆ. ಸಿಕ್ಕದನ್ನು ಸದುಪಯೋಗ ಮಾಡ್ಕೊಳ್ಳೋ ಭಾಗ್ಯನೂ ಬೇಕಲ್ಲ. ಎಷ್ಟು ಮಂದಿ ಉಪಯೋಗ ಮಾಡ್ಕೊಂಡ್ರಿಪ್ಪ? ಇಷ್ಟು ವರ್ಷ ಆಯ್ತು ನಿಮ್ಮ ಊರಾಗ ಬಂದು ಹೇಳಕತ್ತಿ. 25 ವರ್ಷ ಆದ್ರು ಯಾರ್ಯಾರು ಎಷ್ಟೆಷ್ಟು ತಿಳ್ಕೊಂಡ್ರಿ ನೋಡ್ಕೊಡ್ರಿ. ಬರೀ ನಮ್ಮ ಬಾಳೆದ ಹೆಸರ ಅದನ್ನ ಮಾಡ್ಬೇಕು, ಬಾಳೆ ಸುದ್ದಿ ಮಾಡ್ಬೇಕು. ಯಾವ್ದು ಎಂದೂ ನೆಟ್ಗಾಗುದಲ್ಲ, ಅದನ್ನ ನೆಟ್ಗೆ ಮಾಡ್ಕೊಳಕ್ ಹೊಂಟ್ರಿ ಪ್ರಯತ್ನ ನಡೆಸ್ತೀರಿ. ಎಂದೂ ನೆಟ್ಗಾಗುದಲ್ಲ.
ಶುದ್ಧ ಬುದ್ಧಿಗಳು, ಇದನ್ನು ನಾವು ಅನುಭವಕ್ಕೆ ತಗೋಬೇಕು. ಅಕಲಂಕ ಮತಿಗಳು, ಅಕಲಂಕ ವಿಷಯವನ್ನು ಶುದ್ಧ ಬುದ್ಧಿಗಳು, ಯಾವುದೂ ಕಲಂಕಿಲ್ಲ, ಪರಿಶುದ್ಧವಾದಂತಹ ಇರುವುದು. ಏನೋ ಇದು ಪುಣ್ಯದ ಕಾಲ ಹೇಳಿ ಕೆಚ್ಚದ ನೋಡ್ರಿ. ಇಲ್ಲ ಅಂದ್ರೆ ಯಾರು ಹೇಳ್ಬೇಕು ಇದನ್ನು ನಿಮಗೆ? ಏನಾರ ಮಾಡಂತ ಹೇಳೋರು ಅದಾರ ಹೊರತು ಇದು ನಿಜವನ್ನ ತಿಳ್ಕೋರಿ, ಜನ್ಮ ಸಾರ್ಥಕ ಮಾಡ್ಕೋರಿ ಅಂತ ಹೇಳೋರು ಯಾರದ್ರಿ? ಏನಾರ ಮಾಡಂತ ಹೇಳೋದಲ್ಲಿ ಇರಂತ ನೀ ಏನದಿ ಅದ ನೀನಾಗಿ ಉಳ್ಕೋ ಅಂತ ಹೇಳೋದು. ವಿಷಯಗಳನ್ನು ಪ್ರಾಪ್ತಿ ಮಾಡ್ಕೊಂಡು ಏನು ಮಾಡೋಣ? ವಿಷಯ ವಸ್ತುಗಳು ನಿನಗೆ ಏನಾರು ಕೊಟ್ಟು ನಾವು ವಿಷಯದಿಂದ ಆನಂದ ಅನಿಸ್ತಿದ್ರು ಆನಂದ ಅನಿಸ್ತದ ಅನ್ನೋದು ವಿಷಯ ಅನಿಸ್ತದ. ಆನಂದ ನೆನಪು ಮಾಡೋ ವಿಷಯ ಇಲ್ಲ, ವಿಷಯಗಳ ನೆನಪು ಮಾಡಿದಾಗ ಆನಂದ ಇಲ್ಲ. ಈ ದೃಶ್ಯ ಪದಾರ್ಥಗಳಿಂದ ನಮಗೆ ಬೇಕಾದದ್ದು ಸಿಕ್ಕತೇನೋ ನೋಡ್ಕೋರಿ. ಸಿಕ್ಕಿದ್ರೆ ಪುನಃ ಯಾರು ಸುಖದ ಇಚ್ಛಾ ಮಾಡ್ತಿದ್ದಿಲ್ಲ. ಸುಖ ಸಿಗ್ತೈತೆ ಅಂತ ಇವನ್ನೆಲ್ಲ ಗಳಿಸಿದೀಯ, ಆರಾಮದಾನ ಕೇಳಿದ. ಹೆಂಗಾದ್ರೆ ನೀವು ಆರಾಮಿರ್ತೀರಿ ನೋಡ್ಕೊರಿ. ಇನ್ನೇನೇನು ಕಲ್ಪಿಸ್ಕೊಂಡ್ರೆ ನಾವು ಇಂಥವು ಮಾಡ್ಕೊಂಡ್ರೆ ಆರಾಮ, ಇಂಥ ಮನೆ ಹಾಕಿರ ಆರಾಮಿರ್ತೈತಿ, ಭವ್ಯ ದೊಡ್ಡ ಬಂಗ್ಲೆ ಹಾಕ್ಬೇಕು, ಹೊಲ ಹಿಡಿಬೇಕು, ದೊಡ್ಡ ನೌಕರಿ ಹಿಡಿಬೇಕು, ಎಲ್ಲ ಆತಿಪ. ಮದ್ವೆ ಮಾಡ್ಕೊಂಡು ಮಕ್ಕಳನ್ನ ಹಡದಿ ಎಲ್ಲ ಆತಿ. ಮುಂದೇನು ಆರಾಮದಿಯಾ? ಎಲ್ಲ ಐತ್ರಿ, ದೇವ್ರು ಎಲ್ಲ ಕೊಟ್ಟಾನು, ನೆಮ್ಮದಿನಾಗಿಲ್ಲ. ಅದನ್ನು ಅವಲಂಬಿಸ್ಕೊಂಡಿರ್ಲಿಲ್ಲ. ಏನ್ ನಾವು ಮತ್ತು ಅದನ್ನ ಮಾಡಾಕ್ತೇವೆ, ಹಂಗಿದ್ರೆ ಆರಾಮಿರ್ತೇವಂತ. ಜಗತ್ತಿನಲ್ಲಿ ಏನು ಅವಲಂಬಿಸ್ಕೊಂಡ್ರೆ ಅಷ್ಟು ನಿನಗೆ ಸಮಾಧಾನ ಅದ. ಯಾವುದನ್ನು ಅವಲಂಬಿಸ್ಕೊಂಡಿಲ್ಲ. ಆನಂದ ಸುಖ ಜಗತ್ತಿನ ಬಾಹ್ಯ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ. ಅದನ್ನು ಬ್ಯಾಡ, ಬಿಡದನ್ನು, ತೊರೆಯದನ್ನು. ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖ ಹೊಂತೇನೆ ಅವ್ರು ಮೂರ್ಖರು ಅವರನ್ನು. ಎಷ್ಟು ಬುದ್ಧಿ ಹೇಳಿದ್ರು, ತಿಳಿಸಿ ಹೇಳಿದ್ರು ಮತ್ತು ಮೂರ್ಖತನ ಹೋಗ್ಬಂದು ನನಗೆ ಅದಾಗಬೇಕು ಇದಾಗಬೇಕು, ಬರೇ ಇದರಾಗದೇವ್ ನಾವು ಹೋದಿಲ್ಲ. ಬೇಳೆ ಎಲ್ಲ ಅದ್ರಾಗ ಕಳೀತೀವಿ ನಾವು, ವಿಷಯ ಚಿಂತನೆ ನೋಡಿ. ಇದು ಹೊಳಿಬೇಕಲ್ಲ, ಹೊಳೆದ್ರ ಪುಣ್ಯನಿಂದ. ವಿಷಯ ಚಿಂತನೆಯನ್ನು ಕೈಬಿಟ್ಟು ಯಾವಾಗಲೂ ಆತ್ಮಚಿಂತನದ ತೊಡಗಬೇಕು. ನಾವು ಅದೊಂದು ಭಾಗ್ಯ ಬೇಕಲ್ಲ. ಎಷ್ಟು ಜನ್ಮದ ಪುಣ್ಯನೂ ಅದನ್ನು ಬರ್ಬೇಕಾದ ಭಾಳ ಕಠಿಣ. ಜನ್ಮ ಜನ್ಮಾಂತರಕ್ಕೂ ದೊರಕಲರಿ ಅದರ ರಹಸ್ಯವಿದು ಒಂದು. ನೀ ಎಷ್ಟು ಜನ್ಮ ತಿರುಗಿದ್ರು ನಿನಗೆ ಸಿಗುದಿಲ್ಲ. ಅಂಥದ್ದನ್ನು ನಾವು ಜತನ ಮಾಡ್ಕೊಳಕ್ತಾ ಇರಲಿಲ್ಲ, ರಕ್ಷಣೆ ಮಾಡ್ಕೊಳಕ್ತಾ ಇರಲಿಲ್ಲ. ಅಂಥದ್ದನ್ನ ಇಟ್ಟು ಹೋಗ್ಯಾರ. ಅಪಾರವಾದಂತಹ ಸಂಪತ್ತು ಅದು. ಅದನ್ನು ಕಾಕೊಂಡು ಹೋಗೋದು ಭಾಳ ಬಿಗಿ ಇತ್ತು. ಮತ್ತು ವಿಷಯದ ವ್ಯಾಮೋಹಕ್ಕೆ ಬಿದ್ದು ಮತ್ತು ಕೈ ಬಿಟ್ಟು ಬಿಡ್ತೇವೆ ಅದನ್ನು. ಹೋಗ್ತಿಪ್ಪ ಮತ್ತು ಇದ್ರ ಕಾಲಾಗ ಹೋಗ್ತೇವೆ. ಮನುಷ್ಯನ ಜನ್ಮೆಲ್ಲ ಹೊರಗಿನ ವ್ಯವಹಾರದಾಗ ಅದ ಜಗ ಹಿಡನ್ನೆ, ಇದನ್ನ ಮನೆ ಹಾಕ್ಸಿನ್ನೆ, ಬರೇ ಇದರಾಗ ಹೋಗುತ್ತೆ ನಿಮ್ಮ ಜೀವನ. ಮಹಾತ್ಮನಾದವ್ರು ಅದ್ರ ಕಡೆ ಲೆಕ್ಕ ಕೊಟ್ಟ ಜಗತ್ತಿನಾಗ ಏನಾರು ಪ್ರಾಪ್ತ ಮಾಡ್ಕೊಂಡು ಸುಖ ಹೊಂದ್ಬೇಕನ್ನೋ ಪ್ರಯತ್ನ ಮಾಡಿಲ್ಲ ನಾವು. ಯಾಕೆ ಅದರಿಂದ ಏನೂ ಲಾಭ ಇಲ್ಲ ಅನ್ನೋದು ಅವ್ರು ಗಟ್ಟಿಮುಟ್ಟಾಗಿತ್ತು. ಅವರಲ್ಲಿ ವಿವೇಕ ಜಾಗೃತಿ ಇತ್ತು. ನಾವು ಅವಿವೇಕಿಗಳ ಜಗತ್ತಿನಿಂದ ಅದನ್ನು ಪ್ರಾಪ್ತ ಮಾಡ್ಕೋಬೇಕು, ಅದನ್ನು ಹೊಂದಬೇಕು, ಇದನ್ನು ಹೊಂದಬೇಕು, ಅವ ಬಯಕೆಗಳದ ಕಾಡ್ತವ. ಮೂರ್ಖರು ಅಂತ. ಇನ್ನ ಜಗತ್ತಿನಾಗ ಏನಾರು ಮಾಡಿ ಸುಖ ಮತ್ತು ಹುಟ್ಟಿಟ್ಟು ಬರವು ನಾವು. ಅವ ಪ್ರೀತಿ ಏನೈತಲ್ಲ, ಬಾಳೆದ ಮ್ಯಾಗಿನ ಪ್ರೀತಿ ಊಟ ಕಸ್ತೈತಿ ಮತ್ತೆ. ಅದ್ರಾಗ ಅನಾಸಕ್ತಿ ಬರ್ಬೇಕಾದ್ರೆ ಭಾಳ ಕಠಿಣ ಐತಿ. ವೈರಾಗಿ ಬರುದು. ವಿವೇಕ ನಮ್ಮಲ್ಲಿ ಜಾಗೃತ ಆಗೋ ಮಟ ಅದ್ರ ಬಗ್ಗೆ ಅನಾಸಕ್ತಿ ಅಥವಾ ವೈರಾಗ್ಯ ಬರುದಿಲ್ಲ. ಅವಾಗ ಇದಾಗ ಅಭ್ಯಾಸ ಶುರುವಾಕೈತಿ. ವೈರಾಗ್ಯ ಬಂದಾಗ ನಿಜ ವೈರಾಗ್ಯದ ಬಲವಿಡಿಯದೆ ಸುಮ್ಮನೆ ಆಗುವುದಿಲ್ಲ. ಇದು ನಿತ್ಯವಿದ ಅನಿತ್ಯವೆಂಬುದನ್ನು ಅರಿಯದೆ, ಹೃದಯದ ಭೋಗೇಚ್ಛ ತೊರೆಯದೆ, ವದ ವಿಷಮಾದಿ ಸಾಧನವಾರು ನೆರೆಯದೆ, ಸದುಗತಿ ಆಶೆಯಳುರಿಯದೆ,
ಗುರುಪಾದ ಸೇವೆಯನ್ನು ಒಲವಿಂದೆ ಮಾಡದೆ ಅವರ ನಿಗಮಾಗಮಗಳನ್ನ ಅವನು ಸರಿಯಾಗಿ ತಿಳ್ಕೊಂಡ ಅದನ್ನು ಅನುಭವಕ್ಕೆ ತಗೋ ಪ್ರಯತ್ನವನ್ನು ಮಾಡ ಬಿಟ್ಟು ಬಿಟ್ಟರೆ ಬ್ಯಾಳೆ ವ್ಯರ್ಥ ಹೋಗ್ಲಿಕ್ಕತೈತೆ ನಾವು ಬರೇ ಇಂದ್ರಿಯಗಳ ಮಜಾ ಇದಿಷ್ಟ ಆಗ್ಬಿಟ್ಟೈತೆ ನಾವು ಸೀಮಿತ ಎಚ್ಚರ ಆದ ಕೂಡಲೇ ಬರೇ ಅದ ಯಾವ ನಿಮ್ಮ ನೆನಪು ಮಾಡುವಂತ ಪ್ರಯತ್ನ ಮಾಡಾಕ್ತೀರಿ ಒಬ್ಬರ ನೀವು ಯಾರು ನಿಮ್ಮ ನಿಜ ಸ್ವರೂಪ ಏನು ಅನ್ನೋದು ಅನುಭವಗಳ ಎಚ್ಚರಿಕೆ ಕೊಟ್ಟರು ಅದನ್ನು ಮಾಡಾಕ್ತಾ ಇರಲಿಲ್ಲ ನೀವು ಮತ್ತು ಬರೇ ಇಂದ್ರಿಯಗಳ ಮಜಾದಾಗ ಕಾಲ ಕಳೀತಿ ಅದು ಅನಿತ್ಯ ಐತಿ ದುಃಖ ರೂಪಿ ಐತಿ ಅನ್ನೋದು ಹೊಳಿ ಬಂದ ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ ಅಂದಾಗ ಅದ್ರ ಮ್ಯಾಗಿನ ಆಸಕ್ತಿ ಕಡಿಮೆ ಆಕೈತಿ ನೋಡ್ರಿ ವಿಷಯದಲ್ಲಿ ಆಸಕ್ತಿ ಕಡಿಮೆ ಆಗೋ ಮಟ್ಟ ಇದರ ಅಭ್ಯಾಸ ಮಾಡೋಕ್ಕಾಗೋದಿಲ್ಲ ಅದು ಇರ್ಲಿ ಇದು ಇರ್ಲಿ ಅಂದ್ರೆ ಆಗೋದಿಲ್ಲ ವಿಷಯ ಬೇಕಂದ್ರೆ ಆರಾಮ್ ಕಳ್ಕೊತಿ ಆರಾಮ್ ಬೇಕಾದ್ರೆ ವಿಷಯಗಳನ್ನು ಕಳ್ಕೋದು ಕೈ ಬಿಟ್ಟ ನೀತಿ ಸುಧಾ ಹತ್ತದಿಲ್ಲ ನಿನಗೆ ಹೌದಿಲ್ಲ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದ್ಬೇಕಾರ ಎಲ್ಲ ಕೈ ಬಿಡ್ತಿ ಬಾಳೆ ವ್ಯಸನ ಎಲ್ಲ ಇನ್ನು ಕಾಯಂ ಆರಾಮ್ ಇರ್ಬೇಕಂದ್ರೆ ಅದೇ ಅದಕ್ಕೆ ಬೇಕಾಗೈತಿ ಅವಶ್ಯಕತೆ ಇಲ್ಲ ಅದ ಯಾವಾಗ ನಿನಗೆ ಬರ್ಬೇಕು ಈ ವಿವೇಕ ಎಂದೂ ಅದು ಯಾರಿಗೂ ಸುಖ ಕೊಟ್ಟಿಲ್ಲ ಎಲ್ಲರಿಗೂ ಅದು ಏನು ಕೊಡುತ್ತೆ ನನ್ನ ಅಂತೇಳಿ ಏನೈತಿ ಅದನ್ನ ಕೊಡುದು ಅದು ಬಾಳೆ ನಾವು ತಿಳ್ಕೊಂಡದ್ದು ಕೊಡುದಿಲ್ಲ ಆದರೂ ಅದರ ಹವ್ಯಾಸ ಹೋಗ್ಬಂದು ಇನ್ನೂ ಹಂಗಾವಕ್ ಹಿಂಗಾವಕ್ ಏನೇನು ಕಲ್ಪಿಸ್ಬೇಕು ಏನ್ ಸ್ವಕಪೂರ್ವ ಕಲ್ಪಿತ ಸಾಮ್ರಾಜ್ಯ ಕಟ್ಕೊಂಡ್ ಕುಂತಾನ ನೀ ಕಲ್ಪಿಸ್ಕೊಂಡಂಗಿರೋದಿಲ್ಲ ಏನೇನು ಭಾವಿಸ್ಕೊಂಡ್ ಕುಂತ್ರ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲ ಅದಮಗೆ ಇರೋದಯ್ಯ ಸುಖ ಇರೋದು ನೀ ಭಾವಿಸ್ಕೊಂಡಂಗಿಲ್ಲ ಎಲ್ಲ ಕೈ ಬಿಟ್ಟು ಆ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನಿನಗೆ ಅನುಭವ ಅದನ್ನು ನಾವು ಮಾಡ್ಕೊಳಕ್ ತಯಾರಿಲ್ಲ ಈ ದೃಶ್ಯದಿಂದ ನಮಗೆ ಸುಖ ಸಿಕ್ಬಿಟ್ಟಿದ್ರೆ ಪುನಃ ಸುಖದ ಬಗ್ಗೆ ಇಚ್ಛಾ ಯಾರಿಗೆ ಹಾಕಿದ್ದಿಲ್ಲ ಬಾಕಿ ವಸ್ತುಗಳೆಲ್ಲ ಬ್ಯಾಡಾಕವು ಆದ್ರೆ ತನಗೆ ಎಂದಾರ ಬ್ಯಾಡಕ್ಕನನ್ರಿ ನಿನಗೆ ಬೇಸರಕ್ಕೇನು ಇನ್ನುದೆಲ್ಲ ಬೇಸರಕ್ಕವು ಶರೀರ ಬೇಸರಕ್ಕೈತಿ ಬ್ಯಾಡಪ್ಪ ನಮಗೆ ಇವನು ಯಾವಾಗ ಬಿಟ್ಟೇನು ಅಂತ ನಿನ್ನ ಬಿಟ್ಟು ನಿನಗಿರಾಕೈತೇನು ಇದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗೈತಿ ಬೇಸರಾಗುವ ವಸ್ತುಗಳು ನಮ್ಗೆ ಸುಖ ಕೊಡೋದಿಲ್ಲ ಎಲ್ಲ ಬೇಸರಕ್ಕವು ಜಗತ್ತಿನ ವಸ್ತುಗಳು ನೀ ತಿಳ್ಕೊಂಡಿದ್ದೆಲ್ಲ ಇವುಗಳಿಗೆ ಎಷ್ಟು ಇದಿತ್ತು ಹೊರಪಿತ್ತು ಹಿಂದಗಡೆ ಎಲ್ಲ ಬೇಸರ ಆತ್ಪ ಇದೆ ಸುದ್ದಿ ತೆಗಿಬೇಡ್ಬಿಡುಪ್ಪ ಇನ್ನೋದಲ್ಲಂತೆ ಮೊದಲು ಸುಖರೂಪ ಅನಿಸಿತ್ತು ಹಿಂದಗಡೆ ಬ್ಯಾಡಪ್ಪ ಇದು ಸುದ್ದಿ ಮಕ್ಕಳು ಸುದ್ದಿ ತೆಗಿಬೇಡ ಹ್ಯಾಂಡ್ರು ಗಾಂಡ್ರು ಏನ್ ಮಾಡೋದು ಹೊಲ ಮನಿ ಬ್ಯಾಡಪ್ಪ ದೋಷವನ್ನು ಕಂಡ ಮ್ಯಾಗ ಅದ್ರ ಇಚ್ಛಾ ಆಗುದಿಲ್ಲ ನಾವು ಅದು ಸ್ವರೂಪನ್ನು ತಿಳುವಳಿಕೆ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ಅದ್ರ ಬೇಡ್ತಿರ್ತಾನ ಅವುಗಳ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡ್ತೈತಿ ಗೊತ್ತಿಲ್ಲದಕ್ಕೆ ಅದ್ರ ಹಕೀಕತೆ ಗೊತ್ತಿಲ್ಲದಕ್ಕೆ ಅದ್ರ ಬಗ್ಗೆ ಅದನ್ನ ಗಳಿಸೋದು ಅದರ ಬಗ್ಗೆನ ಅವುಗಳ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡ್ತಾರೆ 3 ವರ್ಷ ತಾವು ಇದ್ದಾಗ ನನಗೆ ಇದ್ರ ಹಕೀಕತೆ ಜಗತ್ತಿನ ಹಕೀಕತೆ ಗೊತ್ತೈತೆ ಅಂತ ಶಿವಾನಂದರ್ಜಿ ಅವರು ಉದ್ಗಾರ ತೆಗೆದಾರೆ ಅದ್ರಾಗ ಇದ್ರ ಬಗ್ಗೆ ಉದಾಸೀನ ಅವಾಗ 3 ವರ್ಷದವ್ರು ಇದ್ದಾಗ ಜಗತ್ತಿನ ಹಕೀಕತೆ ಎಲ್ಲ ಅನಿತ್ಯತೆ ದುಃಖ ರೂಪ ಐತಿ ಯಾರಿಗೂ ಸುಖ ಶಾಂತಿ ಕೊಡುದು ಹಿಂದಿನ ಜನ್ಮದ ಸಂಸ್ಕಾರ 9 ವರ್ಷದ ಮೌನ ಅದಾರ ಅವ್ರು ಮಾತಾಡಿ ಅವಾಗ ಹುಚ್ಚಿರನಗೌಡ ಒಳಗ ಇದರ ಅಭ್ಯಾಸ ನಡೆದದು ಆಂತರಿಕವಾಗಿ ಒಳಗೆ ಹೊರಗಿನ ಜನರಿಗೆ ಏನು ಮೂಕದ ನೀವು ಹುಚ್ಚದ ನೀವು ಹೊಲದಿಂದ ಮೇವಿನ ಹೊರಗೆ ತುಂಬರುವಾಗ ಅಲ್ಲೇ ಅಭಿಷೇಕ ನಿಂತು ಬಿಡ ಇನ್ನು ಹೊತ್ತವ್ರು ಯಾರು ನೋಡವ್ರು ಯಾರು ಅಂತ ಅದ ವಿಚಾರ ಮಾಡ್ಕೊಂತ ನಿಂತು ಬಿಡ ಒಂದು ಸಾಕ್ಷಿಯಾಗಿ ಅಲ್ಲಿ ಮಂದಿ ಮತ್ತವ್ರಿಗೆ ಬಸನಗೌಡರಿಗೆ ನಿಮ್ಮ ಮಗ ಹಿಂಗೆ ನಿಂತಾನಲ್ಲಿ ಅಭಿಷೇಕ ಮೇವಿನ ಹೊರಗೆ ಹೊತ್ಕೊಂಡು ಅವಾಗ ಅವರು ನಡಿ ಶಾನೆ ಆದಿ ಅಂತ ಕರ್ಕೊಂಡು ಹೋಗ್ತಿದ್ರು
ಈ ಕಡೆ ಲಕ್ಷ ಇಲ್ಲ ಅವ್ರು ಹೊತ್ಕೊಂಡು ಎತ್ತು ಬಿಡ ಅವ್ರಂಗ ಖಬರ್ ಇಲ್ಲ ಅಲ್ಲ ಶರೀರ ಖಬರ್ ಇಲ್ಲ ಈ ವಿಷಯಗಳಲ್ಲಿ ನಿಮಗೆ ಕಾಯಂ ಬೇಕಾಗೋ ದಿನಸು ಯಾವ್ದದ ಹೇಳಿ ಯಾವ್ದು ನೀ ಕಾಯಂ ಅಂತ ತಿಳ್ಕೊಂಡೆ ಅದು ನಿನಗೆ ಬಾಧಕನಾಗಿದೆ ಹಿಂಗ ಇಟ್ಕೋ ಹಂಗಾರ ನೋಡೋಣ ಭಾಳ ದಿನ ಇಟ್ಕೋ ನಿನಗೆ ಬಾಸರಾಗ ಯಾವಾಗ ಇದನ್ನ ಬಿಟ್ಟೇನು ಅಂತಿ ಶರೀರ ಇದನ್ನ ಬಿಡಬಾರ್ದಂತ ಇಟ್ಕೋ ಹಂಗಾರ ನೋಡೋಣ ಯಾಕ್ರಿ ಏನೇನೋ ಮಾಡಿ ಕಾಯಕಲ್ಪ ಮಾಡಿ ಏನೇನೋ ಮಾಡಿಕೊಂಡವ್ರದಾರ ಈ ಬದುಕಿ ಸಾಕಪ್ಪ ಇನ್ನಂದ್ರ ಅವ್ರ ಕಡೆಗೆ ಇದು ಬ್ಯಾಡಪ್ಪ ಮರ ನಮ್ಗೆ ಎಂದೆಂದು ಇನ್ನು ಸಾಕಿನ ಅಂತ ಇದ್ರ ಉಸಾಬರಿ ಬ್ಯಾಡಿನ ಸಾಕಂತ ಕಡಿಗೆ ಬ್ಯಾಸರಕೈತಿಲ್ಲ ಭಾಳ ದಿನ ಬದುಕಿ ನೋಡಿ ನಿನ್ಗೂ ಗೊತ್ತಾಕೈತಿ ದೌಡ್ ಇದನ್ಕ ಹೋಗುವಂಗ ಆಶೀರ್ವಾದ ಮಾಡಿರು ಅಂತ ಬರ್ತಿದ್ಲು ನಿಮ್ಮಮ್ಮ ಅಜ್ಜಾರ್ ಅಂತೇಳಿ ಬಸಮ್ಮ ಯಪ್ಪ ನನಗೆ ಬೇಸರ ಆಗಿತ್ತು ಇದು ಹಂಗಾರ ಆಶೀರ್ವಾದ ಮಾಡ್ರಿ ಇದನ್ನ ದೌಡ್ ಹೋಗುವಂಗ ನನಗೆ ಸಾಕಾಗೈತಿ ಇದು ಅಂತ ಭಾಳ ದಿನ ಬದುಕಿ ಏನೈತಿ ಅವಾಗ ಹೊಡಿತೈತಿ ನಮಗೆ ಈಗ ಹೊಡಿಬೇಕಲ್ಲ ಈಗ ವಯಸ್ಸಾಗ ಇದ್ದಾಗ ಬರ್ಬೇಕದ ಇದು ಬ್ಯಾಡ ನಮಗಂತ ಈ ಜನ್ಮ ನಮಗೆ ದುಃಖನ ಕೊಡ್ತೈತಿ ಹುಟ್ಟಿಟ್ಟು ಬರೋದು ಬ್ಯಾಡ ಇನ್ನಂತ ಈ ಜ್ಞಾನವನ್ನು ಮಾಡ್ಕೋ ವಾಸನಾ ನಾಶ ಮಾಡ್ಕೋ ಇವೇನು ಭೋಗ ವಾಸನೆಗಳದಾವಲ್ಲ ಅವು ಮತ್ತು ಹುಟ್ಟಾಕಸ್ತಾವ ನಿನಗೆ ತಿನ್ಬೇಕನ್ನೋದು ನೋಡ್ಬೇಕನ್ನೋ ಮೂಸಿ ನೋಡ್ಬೇಕು ಮುಟ್ಟಬೇಕನ್ನೋ ವಾಸನೆಗಳು ಏನದಾವಲ್ಲ ಮತ್ತೆ ಜನ್ಮಕ್ಕೆ ಹಾಕಿ ಮತ್ತೆ ಶರೀರ ಧಾರಣ ಮಾಡ್ಬೇಕು ಆ ವಾಸನ ಇತ್ತು ಅಂದ್ರೆ ಈಗ ಅವನ ಸಮೂಲವಾಗಿ ಸ್ವಲ್ಪ ಉಳಿದಂತೆ ವಾಸನೆಗಳನ್ನು ನಾಶ ಮಾಡ್ಕೊಂಡೆ ಅಂದ್ರೆ ಇನ್ನೊಮ್ಮೆ ಇದು ಶರೀರ ಬರ್ದಂಗೆ ಮಾಡ್ಕೊಳಕ್ ಬರ್ತದೆ ಇದಕ್ಕೆ ಮುಕ್ತಿ ಅಂತಾರ ಎದಕ್ಕೆ ಬಂದೀನಿ ಸಂಕಟ ಹೊಂದಾಕ ಹೋದಿಲ್ಲ ಹುಟ್ಟಿ ಯಾಕೆ ಬಂದಿಪ್ಪ ಅಂದ್ರೆ ಮತ್ತು ಸಾಯಕ್ಕೆ ಹೋದಿಲ್ಲ ಸಂಕಟ ಹೊಂದಾಕ ಬಂದಿದೆ ಎದಕ್ಕೆ ಬೇಕಾಗೈತಿ ಇದು ಹುಟ್ಟುಟ್ಟಿ ಸಾಯುದು ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಬೇಕು ಅಂದ್ರೆ ಭೋಗ ವಾಸನೆಗಳೇನದಾವಲ್ಲ ಅವನಿಗೆ ನಾಶ ಮಾಡ್ತಾರೆ ವಿಚಾರ ಅದ್ರಾಗ ಏನೂ ಲಾಭ ಇಲ್ಲ ಸುಖ ಇಲ್ಲ ಅನ್ನೋದು ಹೊಳಿಬೇಕಲ್ಲ ವಿವೇಕದಿಂದಲೇ ಜಾಗೃತ ಆದಾಗ ಇದು ದೋಷ ಕಾಣ್ತೈತಿ ಯಾವಾಗ ಅವ ಅದ್ರ ಬಗ್ಗೆ ಆಸಕ್ತಿ ತೆಗೆದ ವಿವೇಕ ಇಲ್ಲದವರಿಗೆ ಇದು ಸುಖರೂಪನ ಅನಿಸ್ತೈತಿ ಅವಿವೇಕಿಗಳಿಗೆ ವಿವೇಕ ವಿರಹಿತರಿಗೆ ಇದ ಸುಖರೂಪ ಅಂತ ಅನಿಸ್ತೈತಿ ಇದ ಖರೆ ಇದ ಸುಖರೂಪ ಅಂತ ಇದಕ್ಕಾಗಿ ಬಡ್ಕೊಂಡು ಅದ್ರಾಗ ವೇಳೆ ಕಳೀತು ಯಾವುದೂ ನಮಗೆ ಬೇಕಾಗಿಲ್ಲ ನಿಂದ ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಬೋದು ಯಾವುದು ನಿಮಗೆ ಕಾಯಂ ಬೇಕಂತ ಅದು ನಿನಗೆ ಬಾಧಕನ ಐತಿ ಅದಕ್ಕೆ ಸುಮ್ಮನೆ ಉದಾಸೀನ ಆಗಿಬಿಡೋದು ನೋಡಿ ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ ಅದ್ರ ಸಂಬಂಧ ಏನಾರ ಮಾಡ್ಕೊತ ಕೂಡೋದು ಧರ್ಮದ ಇತ್ಯರ್ಥ ಅಲ್ಲ ವಿಷಯಗಳ ಪ್ರಾಪ್ತಿಗಾಗಿ ಏನಾರ ಮಾಡೋದಲ್ಲ ನಿಮ್ ಕೆಲಸ ಅಲ್ಲ ಕೆಲಸಗಿಡಿ ಕೆಲಸ ನಿನ್ನನ್ನು ನೀ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡು ಇದರಿಂದ ದುಃಖದಿಂದ ಬಿಡುಗಡೆ ಹೊಂದಬೇಕನ್ನೋ ಹೋಗಿದ್ರು ಇಲ್ಲಾಂದ್ರೆ ಜನ್ಮ ಜನ್ಮಾಂತರ ಮತ್ತು ದುಃಖ ಹೊಂದುದನ ನೀವು ತನ್ನ ಹೊರತಾಗಿ ಯಾವ ಕಾಯಂ ಉಳಿದಿಲ್ಲ ನಿಂದ ಯಾಕೆ ಇಷ್ಟ ಸಂಬಂಧ ಇದ್ರ ಸಂಬಂಧ ತಲೆ ಕೆಡಿಸ್ಬೋದು ನಿಜವಾದ ಸುಖ ಶಾಂತಿ ಏನದ ಸಾತ್ವಿಕ ವೃತ್ತಿಯೊಳಗೆ ಅದ ಪ್ರಕಟಕೈತಿ ಹೌದು ಸತ್ವಾತ್ ಸಂಜಾಯತೆ ಜ್ಞಾನಮ್ಮ ಅಂತ ಸತ್ತು ಪ್ರಧಾನವಾದಂಥ ಗುಣ ನಾವು ಪಡಿಬೇಕು ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಅಂತ ಹೇಳಿತ್ತು ಸಾತ್ವಿಕ ಆಹಾರ ಸತ್ವ ಗುಣವನ್ನು ಉಂಟು ಮಾಡುವಂಥ ಆಹಾರವನ್ನು ನಾವು ತಗೊಂಡಾಗ ನಮಗೆ ಇದರ ಜ್ಞಾನ ಅನುಭವ ಬರ್ತೈತಿ ರಾಶಿ ಆಹಾರ ತಾಮಸಿ ಆಹಾರ ಏನು ಮಾಡ್ತೈತಿ ರಾಶಿ ಆಹಾರ ಮನಸ್ಸನ್ನು ಚಂಚಲ ಮಾಡ್ತೈತಿ ತಾಮಸಿ ಆಹಾರ ಮಬ್ಬಿಗೆ ನಿದ್ದಿ ಆಲಸ್ಯತನ ಬರ್ತೈತಿ ಅದಕ್ಕೆ ಅಂತ ಆಹಾರ ವರ್ಜ್ಯ ಮಾಡ್ಬೇಕು ಅಧ್ಯಾತ್ಮ ಸಾಧಕ ಇದನ್ನು ತಿಳ್ಕೊಬೇಕನ್ನ ನಾವು ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡ್ಬೇಕನ್ನೋ ಸಾತ್ವಿಕ ಆಹಾರ ತಗೋ ಸತ್ವ ಪ್ರಧಾನ ಆಹಾರ ತಿಂದ ತಗೊಂಡಾಗ ಎಂಥ ಅನ್ನ ಉಂಟಿ ಅಂತ ಮನಸ್ಸು ತಯಾರಾಕೈತಿ ಸಾತ್ವಿಕ ಮನಸ್ಸು ಅವಾಗ ತಯಾರಾದಾಗ ಇದು ಹೊಡಿತೈತಿ ನೀನು ತಾಮಸಿ ವೃತ್ತಿ ಆತಂದ್ರೆ ಅಂಥ ಗುಣಗಳು ತಮೋ ಗುಣದಿಂದ ಅಂಥ ಕೃತಿಗಳು ಜರುಗ್ತಾವ
ಏನ್ ಕಾಮೀಶ ಕ್ರೋಧೇಶ ರಜೋಗುಣ ಸಮುದ್ಭವ ಅಂತ. ರಜೋಗುಣದಿಂದ ಇವೆಲ್ಲ ಕಾಮ ಕ್ರೋಧಗಳು ಶುರುವಾಗ್ತದೆ. ತಮೋ ಗುಣದಿಂದ ಮಬ್ಬು ಆಲಸ್ಯತನ ಬರ್ತೈತಿ. ಅವನ್ನೆಲ್ಲ ವರ್ಜಿ ಮಾಡ್ಬೇಕು ನೀವು. ಅವನ್ನೆಲ್ಲ ಇದ್ರಾಗ ಅಭಿವೃದ್ಧಿ ಹೊಂದಬೇಕು ಅನ್ನೋಂಗಿದ್ರು. ಸುಭಾಷಿತ ಹೇಳ್ತದ ಒಂದು, ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘ ಸೂತ್ರತಃ ಅಂತ. ನೀ ಅಭಿವೃದ್ಧಿ ಹೊಂದಬೇಕು. ಲೌಕಿಕದೊಳಗಾತಿ ಪಾರಮಾರ್ಥದೊಳಗಾತಿ ನಿದ್ರಿ, ತೂಕಡಿಕೆ, ಹೆದರಿಕೆ, ತಡವಾಗಿ ಕೆಲಸ ಮಾಡೋದು, ಸಿಟ್ಟು, ಇವನ್ನೆಲ್ಲ ವರ್ಜಿ ಮಾಡಬೇಕು. ಅಂತ ಅನ್ನದಿಂದ ಪರಿಣಾಮ ಆಕೈತಿ ನಮ್ಗೆ. ಅದಕ್ಕೆ ತಿನ್ನುಭವ ಬೇಕಂತಿದ್ರು ಅಜ್ಜವ್ರು. ತಿನ್ನುಭವ ಇಲ್ಲದೆ ಅನುಭವ ಹೆಂಗಾಗ್ಬೇಕು? ನೀವು ಏನ್ ತಿಂದ್ರೆ ಏನ್ ಆಕೈತಿ ಅನ್ನೋದು ಬೇಕಲ್ಲ ಮೊದಲು. ಕಂಡದ್ದೆಲ್ಲ ತಿನ್ಕೊಂತ ಹೊಂಟೆ ಅಂದ್ರೆ ಕುಂಡ್ಯಾಗ ಚೂಳು ಕಡ್ಯಾಗ ಚಲೋ. ಈ ಆನಂದದ ಅನುಭವ ಬರ್ಬೇಕು ಹೆಂಗ ನೀವು? ಅದನ್ನ ಮಾಡ್ಕೊಂತ ಬಂದೇವು ನಾವು ಜನ್ಮ ಜನ್ಮಾಂತದಿಂದ. ಅಜ್ಜ ನಾ ಅದನ್ನ ತಿನ್ಕೊಂತ ಬಂದಾಕೆ, ಅದಕ್ಕೆ ನನಗೆ ಅದನ್ನ ಕೊಡಸ ಹೋಗ್ಬಿಡ್ತೇನೆ ಅಂತಿತ್ತು ಒಂದು ಪಿಸಾಚಿ. ಈಡಾಗಿ ಉಳ್ಳಾಗಡ್ಡಿ ಹಾಕಿದ ಬಜ್ಜಿ ಚಕ್ಲಿ ಹೋಗ್ಬಿಡ್ತೇನೆ ನಾ ಅಂತಿತ್ತು. ಮತ್ತೇನು ಬ್ಯಾಡ ನನಗೆ, ನಾ ತಿನ್ಕೊಂತ ಬಂದಾಕೆ ಅದನ್ನು, ಬರೀ ಅದನ್ನ ಮಾಡೀನಿ ನಾನು. ಅಂಥದ್ದು ಕೊಡಿಸ್ಬಿಟ್ಟು ನಾ ಹೋಗ್ಬಿಡ್ತೇನೆ. ಆ ವಾಸನ ಹೆಂಗಿರ್ತೈತೆ ನೋಡು. ಶರೀರ ಹೋದ್ರೂ ಅದು ಹಂಗ ತಿನ್ಬೇಕನ್ನೋ ವಾಸನ ಹೋಗಿರೋದಿಲ್ಲ ಅದು. ಯಾರ್ಯಾರು ಯಾವ ವಾಸನ ಬರೋಬರಿ ಎದ್ರಾಗ ಸುಖ ಬಿದ್ದಿರ್ತೈತೆ ಬರೀ ಅದನ್ನ ಮಾಡ್ತಿತ್ತು. ಅದಕ್ಕೆ ಆನಂದ ನಮ್ಗೆ ಅನುಭವ ಬರ್ಬೇಕಂದ್ರೆ ಸಾತ್ವಿಕ ಆಹಾರವನ್ನ ತಗೊಳ್ಬೇಕಾಗತ್ತೆ. ಅಧ್ಯಾತ್ಮ ಸಾಧಕನಿಗೆ ಅದ ಅವಶ್ಯಕ. ಬಾಕಿ ವೃತ್ತಿ ಒಳಗೆ ಇದು ಪ್ರಕಟ ಆಗೋದಿಲ್ಲ, ಸಾತ್ವಿಕ ವೃತ್ತಿ ಒಳಗೆ ಇದು ಪ್ರಕಟ ಆಗೋದು ಆನಂದ. ವೃತ್ತಿ ಸತ್ವ ಪ್ರಧಾನ ಆದಾಗ ಅಲ್ಲಿ ವಿಷಯಗಳ ತಾಕಲಾಟ ಇಲ್ಲ. ಅಲ್ಲಿ ಯಾವ ಶರೀರ ನಮಗ ನಿರಂತರ ಪೀಡಾ ಕೊಡ್ತೈತಿ ಅದ್ರ ಹಂಗ ಇಟ್ಕೊಂಡ್ ಕುಂಡ್ರು. ಯಾಕೆ ಇಟ್ಕೊಂಡ್ ಕುಂಡ್ರಬೇಕು ಅದ್ರ ಹಂಗ? ಎಂದಿಲ್ಲ ಒಂದು ದಿನ ಈ ಶರೀರದ ಹಂಗ ಹರಿದು ನಿಂತಾಗನ ಕೆಲಸ ಆಗೋದು ನೋಡ್ರಿ. ಅಂದಿಂದ ಈಗ ಯಾಕೆ ಮಾಡ್ಕೊಂಡ್ಬಿಡಬಾರ್ದು? ಹೋದ್ರೆ ಹೋಗ್ಲಿ, ಇದ್ರ ಕಾಲಾಗನ ಹಂಗೋ ಹೊಂಟೈತಿ, ಅದು ಹೋಗ್ಲಿ. ಹೋಗೋದ್ರೊಳಗಾಗಿ ಈ ಕೆಲಸ ಮಾಡ್ಕೊಂಡು ಈ ಕಾಯ ಇರುವುದ್ರೊಳಗಾಗಿ ಮಾಡ್ಕೋ ಇದನ್ನ ಕೆಲಸ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋ ಕೆಲಸ ಮಾಡ್ಕೊ. ಹೊಂಟ ಬಿಟ್ಟೈತೆ ಅದು. ರುದ್ರಭೂಮಿ ಬಾರ್ಸ್ಲಿಕ್ಕತೈತಿ ಹಾರ್ಟ್. ಯಾಕ್ರಿ ಬಡ್ಕೊಳಕತೈತಿ ಅದು. ಹೆಂಗ್ ಬಡ್ಕೋತಿ ಹಂಗ ಸಮೀಪ ಮಾಡತೈತಿ ರುದ್ರಭೂಮಿ. ಲಬ್ ಡಬ್ ಲಬ್ ಡಬ್ ಹಾರ್ಟ್ ಬಡ್ಕೊಳತೈತಿಲ್ಲ, ಸಮೀಪ ಮಾಡಾಕತೈತಿ. ಅದಕ್ಕೆ ಅದು ಮುಗಿರಾಗೆ ಅದರ ಅವಧಿ ಕಡಿ. ಯಾಕ್ರಿ ಇದು ಮುಗಿರಾಗೆ ದೌಡ್ ಮಾಡ್ಕೊಂಡು ನಿನ್ ಕೆಲಸ ಮಾಡ್ಕೊಂಡ್ರೆ ನಿನಗೆ ಲಾಭ, ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ. ನೋಡು, ಯಾರ್ಯಾರ ಶರೀರ ಪ್ರಾರಬ್ಧ ಹೆಂಗಿರ್ತೈತೆ ಅಂತ ಯಾರಿಗೂ ಹೇಳಿಕ್ ಬರಲ್ಲ. ಅವ್ರ ಶರೀರ ಯಾಕೆ ಬಿಟ್ರು? ಅವರು ಆ ಶರೀರವನ್ನ ಜನ ಸರಿಯಾಗಿ ಉಪಯೋಗ ಮಾಡ್ಕೊಡಿಲ್ಲ. ಇಚ್ಛಾ ಮರಣಗಳಿದ್ರು ಅವರು, ಅದಕ್ಕೆ ಬಿಟ್ರು. ಆರೂಢ್ರು ಅದರ ಸಂಬಂಧ ಬಿಟ್ರು ಅವರು. 2ನೇ ಸಲ ವಿಷಪ್ರಾಶನ ಆದಾಗ ಸುಧಾದನ ಹೋಗ್ಲಿ ಬಿಡಿ. ನಾನು ಮೊದಲೇ ಸಲ ವಿಷಪ್ರಾಶನ ಆದಾಗ ಜನರಿಗೆ ಉಪಯೋಗ ಆಕೈತಿ ಬಿಡಿ ಅಂತೇಳಿ ಅವರು ಈ ಸಂಕಲ್ಪ ಮಾಡಿ ಮತ್ತೆ ಅದಂತ ತಡಿ ಹಿಡ್ತಿದ್ರು. ಮೊದಲೇ ಸಲ ವಿಷಪ್ರಾಶನ ಆದಾಗ ನಿಮ್ ಶಿವ ವಿಷ ಕುಡ್ದಾಗ ಕಂಠ ನೀಲಿ ಆಗಿತ್ತು ಅಂತೀರಲ್ಲ, ಹಂಗ ಸಿದ್ಧಾರೂಢರು ಗಂಟು ಆಗಿದ್ವು ಅಂತ ಗಂಟಲದೊಳಗೆ. 2ನೇ ಸಲ ವಿಷಪ್ರಾಶನ ಆದಾಗ ಇದು ಬೇಕಾಗಿಲ್ಲ ಬಿಡಿ ಇವ್ರಿಗೆ ಅಂತ ಕೈ ಬಿಟ್ಟು ಮಹಾತ್ಮರನ್ನ ಬಿಟ್ಟಿಲ್ಲ ವಿಷ ಹಾಕೊಂಡ್ರ ಸಿದ್ಧಾರೂಢರನ್ನ. ಒದ್ಯಾಡ್ತಿತ್ತಂತ ಹಂಗ ಹೊರಗಿನ ಹಾಲ್ನ್ಯಾಗ ತಂದು ಕೀಲಿ ಹಾಕ್ಬಿಟ್ರಂತ ಅವ್ರ ಮಕ್ಕಳ ಕೂಲಿ. ಏನ್ ಗಟ್ಟಿದಾನ ಇನ್ನ ಮುದುಕ, ಇನ್ನ ಸಾಯವಲ್ಲಪ್ಪ ಅಂತ. ಏನ್ ಮಾಡ್ತೀರಿ? ಸಿದ್ಧಾರೂಢರಿಗೆ ವಿಷ ಹಾಕೊಂಡ್ರು. ವಿಷಯದ ಆಶೆ ವಿಷಯ ಸಂಗ್ರಹ ಆಯ್ತು ಅಂದ್ರೆ ಹಿಂಗೆ ನೋಡ್ರಿ, ಯಾರನ್ನೂ ಬಿಡುದಿಲ್ಲ.
ಯೇಸು ಕ್ರಿಸ್ತನ ಮೇಲೆ ಬಡದು ಕೊಂದರು. ವೆಂಕಟೇಶಗೆ ವಿಷ ಹಾಕ್ಯಾರ ಅವಂಗು. ಜಗತ್ತು ಹಂಗ ಐತಿ. ಮಹಾತ್ಮ ಇದ್ದಾಗ ಯಾರೂ ದಾದ್ ಮಾಡಲಿಲ್ಲ. ಅವ್ರ ಶರೀರ ಬಿಟ್ಟ ಮ್ಯಾಗ ಅವ್ರ ಹೆಸರಿನ ಮ್ಯಾಗ ಏನೇನು ಮಾಡ್ತೀವಿ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರ ಆದೇವು ನಿಮ್ಮಿಂದ ಪದ ಅಂತೀರಿ. ಸಿದ್ಧಾರೂಢನ ವಿಷ ಹಾಕಿ ಒದ್ದಾಡುವಾಗ ಯಾರು ದಾದ್ ಮಾಡಲಿಲ್ಲ. ಗಂಟ್ಲ ಆ ರೀತಿ ಒಂದಿಟ್ಟು ಮಜ್ಜಿಗೆ ಕೊಡ್ರಿ ಅಂದ್ರೆ ಇಲ್ಲ ಮಠದಾಗ ಅಂದ್ರ ಏನ್ ಮಾಡ್ತೀರಿ ಅಂತ ಪರಿಸ್ಥಿತಿ. ಒದ್ದಾಡ್ತಿತ್ತಂತ ಪಾಪ. ಶರೀರ ಧರ್ಮದ ಯಾರ ಆಗಲಿ ಪರಿಣಾಮ ಆಗುವುದನ್ನು ಒದ್ದಾಡ್ಕೊಂತ ಶರೀರ ಸಿದ್ಧಾರೂಢ. ನಾವು ಎಂತ ತಪ್ಪು ಮಾಡೀನಿ ಅಂದ ಸಿದ್ಧಾರೂಢ. ಹಾಲು ಜೇನು ಹಾಕಿ ಹಾವು ಚೇಳು ಸಾಕಿದಂಗ ಆಯ್ತು ನಮ್ಮ ಮಠದಾಗ ಅಂದ್ರೆ. ಇಂಥ ಎಲ್ಲ ಸೌಖ್ಯ ಎಲ್ಲಾ ತರದ ಸೌಭಾಗ್ಯ ಸಿದ್ಧಾರೂಢರು. ಊಟ ಇದು ಇಂಥ ವಿಷ ಜಂತುಗಳು ಹುಟ್ಟಿದ್ವು ಅಲ್ಲಿ. ಗೊತ್ತಿದ್ದು ತಗೊಂಡ್ರಂತ ಸಿದ್ಧಾರೂಢ. ನನ್ನಂತವಾಗಿದ್ರೆ ಕಪಾಳಿಗೆ ಎಡ್ಡಿಗೆ ಹೊಡೆದ್ಬಿಡ್ತೀನಿ ಅಂದ್ರೆ ಅಜ್ಜ. ಎರಡನೇ ಸಲ ಉದಾಸೀನ ಆಗ್ಬಿಟ್ರು ಅವ್ರು. ಈ ಶರೀರ ಏನು ಉಪಯೋಗ ಮಾಡೋ ಬಿಟ್ಬಿಟ್ಟು ಹೋಗಲ್ ಬಿಡೋದು. ಆರಾಮಕತೆ ಆರಾಮ್ ಬಿಡಂಗ ಹೋಗ್ಲ. ನಮ್ದಂತಿ ಕೆಲಸ ಮುಗ್ದೈತೆ, ನಮಗೆ ಅದಕ್ಕೆ ಬೇಕಾಗಿತ್ತು ಹೋಗಲ್ ಬಿಡ. ನಿಮಗೆ ಬೇಡ ಆಗೈತೆ ಅಂದ್ರೆ ಹೋಗಲ್ ಬಿಡ. ಬೇಡ ಆಗೈತೆ ಅಂತ ವಿಷ ಹಾಕಿದ್ರಿಲ್ಲ, ಹೋಗ್ಲಿ ಅಂತೇಳಿ. ಅದಕ್ಕೆ ಹೋಗಲ್ ಬಿಡ ಅಂತೇಳಿ ಉದಾಸೀನ ಆಗ್ಬಿಟ್ರು. ಹಂಗೆ ಶರೀರ ಇದಕ್ಕೆ ಅಜ್ಜ ಅವ್ರ ಶರೀರ ಇವ್ರಿಗೆ ಶಿವಾನಂದರಿಗೆ ವಿಷಪ್ರಾಶನ ಆಗಿತ್ತಂತ. ಆ ಟೈಮ್ನಾಗ ಭಾಳ ತೊಂದರೆ ಆಗೈತೆ ಅವ್ರಿಗೆ. ಒಮ್ಮೆ ವಿಷಪ್ರಾಶನ ಆದಾಗ ಮೂತ್ರ ಮಾಡುವಾಗ ಬೆಂಕಿ ಇಟ್ಟಂಗಾಕಿತ್ತಂತ, ಉರಿತಿತ್ತಂತ, ಹಂಗಾಕಿತ್ತಂತ ಶಿವಾನಂದ ಅಜ್ಜ ಅವ್ರಿಗೆ ವಿಷಪ್ರಾಶನ ಆದಾಗ. ಅದಕ್ಕೆ ಇವೆಲ್ಲ ಹುಯ್ಯ ಅಂತ ಇಲ್ಲಿ ಕೂಡ್ತಾವ ಅಂತ ತಿಳ್ಕೊಂಡ ಜಪ ಮಾಡೋಗ್ರಿ ಅಂತೇಳಿ ಕಳ್ಸಿರಂತ ಹೋಲಿವು ಅಂತೇಳಿ. ಏನ್ ಜಪ ಮಾಡೋಗ್ರಿ ನೀವು ಅಂತೇಳಿ ಈಗ ಗದ್ಲ ಹೇಳಿಸ್ಬಿಟ್ಟು ಅಂತ ಅಲ್ಲೇ ಎಲ್ಲ. ಹಿಂಗಾಗಿ ಜಪ ಮಾಡೋಗ್ರಿ ನೀವು ಅಂತೇಳಿ ಪೂಜೆ ಮಾಡ್ಕೊರಿ, ಜಪ ಮಾಡೋಗ್ರಿ, ಪತ್ರಿ ಒಣಕ ಎಲ್ಲಿ ಹೋಗಿ ಮಾಡ್ಕೊಂತ ಹೋಗ್ರಿ ಅತ್ತಾಗ. ವಿಶ್ರಾಂತಿ ಬೇಕಾಗಿತ್ತು ಅವ್ರಿಗೆ. ಅಪ್ಪವ್ರನ್ನು ಮತ್ತೆ ಶರೀರ ಅದರ ಸಂಬಂಧ ಬಿಡ್ತಾವ. ನೀವು ಇದರ ಸಂಬಂಧ ಇರ್ತೇವೆ, ಇದನ್ನ ತಿಳ್ಕೋಬೇಕಪ್ಪ, ಇದ್ರ ಲಾಭ ಮಾಡ್ಕೋತೇವೆ ಅನ್ನೋ ಹಂಗಿದ್ರೆ ಇನ್ನ 110 ವರ್ಷ ಇರ್ತಾನೆ ಈ ಶರೀರ ಅಂದ್ರೆ. ನಮ್ಮಲ್ಲೇ ಶಿವರಾತ್ರಿ ಕಾರ್ಯಕ್ರಮದೊಳಗೆ ಹೇಳಿದ್ದದು. ಇದಕ್ಕಾಗಿ ನೀವು ಇರ್ತೇನಂದ್ರೆ 110 ವರ್ಷ ಇರ್ತಾನೆ ಈ ಶರೀರ ಅಂದ್ರೆ. ಇಲ್ಲ ಅಂದ್ರೆ ಬಿಟ್ಟು ಬಿಡೋಣ. ನಮ್ಮ 11 ತಾಸು ಉಳ್ದೈತಿ, ನನ್ನ ಕೆಲಸ ಅಂತ ಮುಗ್ದೈತಿ. ನಿಮ್ಗೆ ಎದಕ್ಕೆ ಬೇಕಾಗಿತ್ತು? ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಇಡ್ತೇವೆ. ನಾನು ಉಪಯೋಗ ಮಾಡ್ಕೊಳ್ಳಿಲ್ಲ ಜನ ತಮ್ಮ ವಿಷಯದ ಸಂಬಂಧನ. ಶಾಸ್ತ್ರ ಬಿಡು ಬಿಡು ಪುರುಷೋತ್ತಿಲ್ಲ, ನನಗೆ ಆದಾಗೈತೆ ಇದಾಗೈತೆ ಬರೇ ತಮ್ಮದ ಹೇಳೋರು ಬರೇ. ನಮ್ದು ಇನ್ನು ಬಂದವ್ರ ಮುಂದೆ ಹೇಳ್ಕೊಂತ ಕುಂತಿದ್ರೆ ಎಲ್ಲ ಶರೀರಕ್ಕೂ ಇರುವ ಅದ್ರ ತ್ರಾಸ. ಶರೀರ ಧಾರಣ ಮಾಡಿದವ್ರಿಗೆ ಎಲ್ಲರಿಗೂ ಇರುವ ನಮ್ಮದು ಮಂದಿ ಮುಂದೆ ಹೇಳ್ಕೊಂತ ಕುಂತ್ರ ನಮ್ದು ಯಾರಿಗೆ ಹೇಳುಣ ಅಂದ್ರೆ ಅಜ್ಜ. ಬರೀ ನಿಮ್ದು ಹೇಳಿರಿ, ನಮ್ದು ಯಾರಿಗೆ ಹೇಳುಣಪ್ಪ. ಎಷ್ಟೇ ತ್ರಾಸ ಆಗೈತೆ ಅಂದ್ರು ಅದನ್ನು ವ್ಯಕ್ತ ಮಾಡಲಿಲ್ಲ. ಕಾಡೆ ಭೇಟಿ ಆಗ್ಲಿಲ್ಲ ಕಡಿತನಕ ಅಂದ್ರೆ ಅಜ್ಜ ಅವರು. ಅಂತ ನಗಡೆ ಆದಾಗ ಕಡಿಕ ಅಜ್ಜ ಅವ್ರ ಶರೀರ ಬಿಡುವ ಹಿಂದಗಡೆ ಸಂಗಮನವ್ರು ಕಾಡೆ ಮಾಡ್ಕೊಂಬಂದ್ರೆ ಅಯ್ಯೋ ಯಪ್ಪ ಮೊದಲ ನಮ್ಗೆ ಗೊತ್ತಾಗಲಿಲ್ಲ. ಹಿಂಗೆಲ್ಲ ಮಹಾತ್ಮನಿದ್ದಾಗ ಅದ್ರ ಇದು ಗೊತ್ತಾಗಲಿಲ್ಲ. ವಾದ ಮ್ಯಾಗ ಮರಗ್ತೀವಿ ನಾವು, ಕಳ್ಕೊಂಡು ಮರಗ್ತೀವಿ. ಇಚ್ಛಾ ಮನಗಳಿದ್ರೆ ಅವ್ರು ಇಚ್ಛಾ ಮಾಡಿದ್ರೆ ಬಿಡಾಕ್ ಬರ್ತೈತಿ. ಮನಸ್ಸಿನಾಗ ಏನೇನು ತುಂಬ್ಕೊಂಡು ಕುಂತೀರಿ ಅದನ್ನೆಲ್ಲ ಖಾಲಿ ಮಾಡ್ರಿ ಅಂದ್ರೆ ನಿಮ್ಗೆ ಆನಂದದ ಅನುಭವ ಆಗಕ್ಕೆ ಶುರು ಆಗ್ತೈತಿ.
ಇಲ್ಲದ ಭಾವನೆಗೆ ಅನಾತ್ಮ ಚಿಂತನೆಯನ್ನು ತುಂಬ್ಕೊಂಡು ಕುಂತೀರಿ ಒಳಗೆ, ಅಂದಾಗ ನಮ್ಗೆ ಅನುಭವ ಬರ್ಬೋದು. ವಿಷಯ ಚಿಂತನೆಯನ್ನು ಕೈ ಬಿಡೋದು, ಮನಸ್ಸಿನಾಗ ತುಂಬ್ಕೊಂಡದ್ದನ್ನು ಖಾಲಿ ಮಾಡಿದರೆ ಮನಸ್ಸಲ್ಲಿ ನಗ್ನ ಮನಸ್ಸಾಗಿಬಿಡ್ತೈತಿ. ಅಲ್ಲಿ ನಾನಾ ಅದೇನಂತ ಕ್ರೈಸ್ತ ಸುಧಾ ಹೇಳೇನ, ಎಂಟಿ ದೈ ಶೆಲ್ಫ್ ಆ್ಯಂಡ್ ಐ ಶೆಲ್ಫ್ ಹೆಲ್ದಿ ಅಂತ. ಮನಸ್ಸಿನಾಗ ಏನೇನು ತುಂಬ್ಕೊಂಡು ಅದನ್ನೆಲ್ಲ ಖಾಲಿ ಮಾಡು, ಅಲ್ಲಿ ನಾನಾ ಅದೇನು. ಕ್ರಿಸ್ತನ್ ಸದಾ ಆನಂದಮಯವಾಗಿರ್ತಕ್ಕಂಥ ಇರುವಿನ ಸ್ಥಿತಿ ಅನುಭವ ಬರ್ತೈತಿ, ಎಲ್ಲರಿಗೂ ಬರ್ತೈತಿ. ಎಲ್ಲಿ ಹಿಡಿದು ಮನಸ್ಸಿನಾಗ ಹಿಡಿದದ್ದು ಮನಸ್ಸಿನಾಗ ಕೈ ಬಿಡೋದು ವಿಚಾರದಿಂದ. ಮೊದಲ ಮನಸ್ಸಿನಾಗ ಏನು ಖಾಲಿ ಇದ್ದಾಗ ಆನಂದದ ಅನುಭವ ಮಾಡ್ಕೊಂಡೇವು ನಾವು. ಈಗ ತುಂಬ್ಕೊಂಡು ಕುಂತ ಅದನ್ನೇನೋ ಮರುವಾಗೇ ಬಿಟ್ಟೈತೆ. ಏನು ಚಟ ಕಲಿಯೋದ್ರಿಂದ ಅಸಮಾಧಾನ ಶುರುವಾತು. ಚಟಗಳನ್ನು ತೃಪ್ತಿಪಡಿಸುವ ಸಂಬಂಧ ಎಷ್ಟು ತೀರ್ಬೇಕಾಗೈತಿ. ಕೂಸಿದ್ದಾಗ ಯಾವ ಚಟನೂ ಕಲ್ತಿದ್ದಿಲ್ಲ, ಅವಾಗ ಆರಾಮನ ಇದ್ದ. ದೊಡ್ಡ ಮಾದದಂಗೆ ಚಟಾದಿನ ಅದ. ಚಟಗಳನ್ನು ತೃಪ್ತಿಪಡಿಸುವ ಸಂಬಂಧ ಹಂಗ ತೇಗ್ತಾನಂಗೆ. ಎದ್ರ ಸಂಬಂಧ ತೇಕಾಕೈತೀನಿ? ಚಟಗಳನ್ನು ತೃಪ್ತಿಪಡಿಸುವ. ಅವು ಎಂದೂ ತೃಪ್ತಿಪಡಿಸೋಕ್ಕಾಗಿಲ್ಲ. ಚಟಗಳಿಂದ ಯಾಕ್ರಿ ತೃಪ್ತಿ ಅಂತ ಎಂದೂ ಸಿಗುವುದಿಲ್ಲ. ಭೋಗ್ಯಚ್ಛೆಯನ್ನು ಭೋಗಿಸಿ ತೃಪ್ತಿಪಡಿಸ್ಬೇಕಂದ್ರೆ ಎಂದೂ ಸಾಧ್ಯನೇ ಇಲ್ಲ. ಚುಟ್ಟ ಸೇದೋದ್ರಿಂದ ಚುಟ್ಟ ಚಟ ತೃಪ್ತಿ ಆಕೈತೇನೋ? ತೃಪ್ತಿ ಆಗಿದ್ರೆ ಮತ್ತೊಂದು ಚುಟ್ಟ ತಾ ಅಂತಿ ಒಂದು ತಾಸು ಬಿಟ್ಟು ಕೂಡಲೇ, ಹೌದಿಲ್ಲ? ತಂಬಾಕ ಎಲೆ ಅಡಿಕೆ ಹಾಕೊಂಡು ಉಗುಳಿದಿ, ಯಾಕ್ರಿ? ಮತ್ತೆ ತತಾರೂಪ ಅಂತ ಹೇಳ್ತೀವಿ. ಎಲ್ಲಿ ಅದಾನ ಅಲ್ಲಿ ಹೋಗ್ಕಾನು, ಮತ್ತೆ ತಂಬಾಕು ಆಯ್ತವನ ಅಂತೇಳಿ ಬಿಟ್ಕೊಟ್ಟು ಎಷ್ಟು ಬೇಕಾದಷ್ಟು ದೂರ ಇರಲಿ ಅವನು, ಹೋಗಿ ಅಲ್ಲಿ ಹಿಂದೆ ಬಂದಾಗ ಸನ್ಮಂತ ಯಾಕ್ರಿ. ಚಟಾದಿನ ಆದ್ರೆ ಎಳ್ಕೊಂಡು ಹೋಗೈತೆ ಅದು ವಾಸನ ತೀಕಾಕಸ್ತತೆ ಅಂತ. ಚಟದ ಆದಿನ ಹಾಕೊಂಡು ಕುಂತೀನಿ ನಮ್ಮ ಎಳ್ದಾಡ್ತೈತಿ ಅದು. ನಮ್ಮ ಹೆಂಗೆ ಬೇಕಂಗೆ ನಮ್ಮನ್ನು ಎದರ ಅಧೀನನೂ ಆಗ್ಲಿಲ್ಲ ಅಂದ್ರೆ ನೀನ ರಾಜ, ಹೌದಲ್ಲ? ಚಟದ ಅಧೀನ ಹಾಕೊಂಡು ಕುಂತಿ, ಅದ್ರಾಗ ನೀನು ಭಿಕಾರಿ ಹಾಕೊಂಡು ಕುಂತಿ. ನೀ ಕೊಡೋಯಪ್ಪ ಬಾಯಿ ತಕೊಂಡು. ಚಟಗಳ ದೇವ್ರಿಗೆ ನಡ್ಕೋದು, ದಿನದಲ್ಲಿ ನಡ್ಕೋದು. ಯಾಕೆ ಚಟಗಳನ್ನು ತೃಪ್ತಿಪಡಿಸ್ಕೊಳ್ಳೋ ಸಂಬಂಧ ಅದ್ರ ನೀ ದೇವ್ರಿಗೆ ನಡ್ಕೋದು. ಚಟಕ್ಕೆ ಅನುಕೂಲ ಆಗಲಿಪ್ಪ ನೀವು ಅಂತ ಅವು ಕೊಡ್ತಾವ. ನಾವು ಜಡ ವಸ್ತುಗಳು ಏನು ಕೊಡ್ತಾವು? ನೀವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವ. ಅವು ಜರ್ ಕೊಟ್ಟಿದ್ರೆ ಯಾಕ್ರಿ ಎಲ್ಲರೂ ಹೊಂದಿ ಬಿಡ್ತಿದ್ರು. ವ್ಯರ್ಥ ಬೇಡ್ಕೋದು. ನೀನು ದೇವರಿಗೆ ನಡ್ಕೋದು, ಜನರಿಗೆ ನಡ್ಕೋದು ಎಲ್ಲ ನಿರರ್ಥಕ ಶ್ರಮ. ಯಾರೂ ಏನೂ ಪಡೆದಿಲ್ಲ, ಅದನ್ನು ಪಡಿಲಿಕ್ಕೆ ಆಗೋದೂ ಇಲ್ಲ. ಓಕೆವಲ್ಲ ಶ್ರಾವಣಕ್ಕೆ ನಮ್ಮ ಮನೆ ದೇವ್ರು ಅಲ್ಲಿ ಐತಿ ಇಲ್ಲಿದೆ, ಓಕೆ. ನಾವು ಏನು ಉಪಯೋಗ? ನಾ ಹೆಣ್ದೇವ್ರಿಗೆ ಹೋಗಿ ಗಂಡದೇವ್ರಿಗೆ ಹೋಗಿ ಏನು ದೇವ್ರಂತ ಎದಕ್ಕಾರ ಹೋಗಿ? ದೇವ್ರಂತ ಏನಾರ ಇಟ್ಟಿರ್ತಿ ದೇವ್ರನ್ನ ದೇವ್ರನ್ನು ಅರ್ಥಿಸೋದಾಗ ಗೊತ್ತಿಲ್ಲ. ಹಂಗೆ ಕಲ್ಪನೆ ಮಾಡ್ಕೊಂಡು ದೇವ್ರಂದು ಗುಡಿ ಕಟ್ಕೊಂಡು ಅದಕ್ಕೆ ದೇವ್ರು ಅಂದ್ಕೊಂಡು ನಿಜವಾಗಿ ದೇವರ ಯಾರು ಅನ್ನೋದು ಗೊತ್ತಿಲ್ಲ. ಅಲ್ಲಿ ಅರಿವು ಐತೆನ, ಅದು ಅಲ್ಲಿ ಅರಿವು ಜಾಗ್ರತೆ ಐತೆನ. ಅದಕ್ಕೆ ನೀ ಇಟ್ಟು ದೇವ್ರಿಗೆ ಅದ್ ನಿಮ್ಮ ತೀತೈತೇವ, ನೀವು ಅದನ್ನ ತೀತೀರ. ತಿಳಿಯೋ ಸಾಮರ್ಥ್ಯ ಅದಕ್ಕೆ ಐತೆನ? ಜಡ ಐತೆ ಅದು. ನಿಮ್ಮಿಂದ ಅರಿವಿಸ್ಕೊಳ್ಳೋದು ನಿಮ್ಗೇನು ಕೊಡ್ತೈತೆ ಅದು? ಅರುವಲ್ಲದು ತನು ಜಡವೆಂದು ಬಿಡುವನೇ ಜಾಣರ ದೇವ ಅಂತ ಬಿಡೋದನ್ನ. ಒತ್ತಿಲ್ಲದ್ದು ಏನಾರು ಮಾಡ್ಕೊಂತ ಹೋಗಲ್ಲ. ಅವ್ರು ಕೂಡ ಗುದ್ದಾಡಕ್ಕೆ ಹೋಗೋಣ. ಹೇಳಿದ ಸಿಟ್ಟು ಬರ್ತೈತೆ ಅವ್ರಿಗೆ, ಹೌದಿಲ್ಲ? ಅಂಥವ್ರು ಕೂಡ ತಲೆ ಕೆಡಿಸ್ಕೋಕ್ ಹೋಗೋಣ. ಸುಮ್ಮನೆ ನಿನ್ನ ಶಾಣೆ ಆಗ್ಬೇಕು. ಅದನ್ನ ಹಿಂದಕ್ಕೆ ಸರಿ. ಅದು ಜಡಭಾವನೆಯನ್ನು ಬಿಡೋದು. ಜಡಭಾವದಾಗಿದ್ದುಕೊಂಡ ನೀನು ಇದ್ರ ಹೊಂತೇನಂದ್ರೆ ಎಂದೂ ಸಾಧ್ಯ ಇಲ್ಲ. ಬಿಡೋದು ಜಡಭಾವನೆಯನ್ನು. ಜಡ ವಸ್ತುಗಳೆಲ್ಲ ತೂರೆಡಗ್ತಾವು, ವಿಕಾರ ಆಗಿ ನಾಶ ಆಗಬೇಕು. ಅವು ಯಾವುವು ನಿನಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಅವನ್ನೆಲ್ಲ ಕೈ ಬಿಟ್ಟಾಗ ನಿನ್ನೊಳಗೆ ಐತೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ನಾವು ತಂದು ಬಿಟ್ಟ ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತಾರಲ್ಲ, ಹಂಗೆ ನಿನ್ನ ಬಗ್ಗೆ ನೀ ವಿಚಾರ ಮಾಡ್ಕೊ. ನೀ ಸುಖ ಹೊಂದಬೇಕನ್ನ ನೀ ಯಾರು ಮೊದಲು ನೋಡ್ಕೊ. ನೀ ಸುಖರೂಪ ವಸ್ತು ಹೌದಲ್ಲ ನೋಡ್ಕೊ. ನೀ ಅಲ್ಲ ಆದ್ರೆ ಅನ್ಯವಾಗಿ ನೋಡ್ಕೊಂಡು ನಡ್ಕೊಳಕ್ ಹೋಗಿ. ನೀ ಯಾರು ಮೊದಲು ವಿಚಾರ ಮಾಡ್ಕೊ. ನೀನ ಅದೇ ಅಂತ ಆ ಸುಖರೂಪ ವಸ್ತುನ ನೀನದೇ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ನಿನ್ನೊಳಗೈತಿ ನಿನಗೆ ಬೇಕಾದದ್ದು. ಅನ್ಯದ್ರಾಗ ಹುಡುಕಿ ಸುಳ್ಳ ವ್ಯರ್ಥ ಬೆಳೆ ಕಳಿತೀನಿ. ತನ್ನಲ್ಲಿರುವ ಸುಖವು ಮರೆತು ಅನ್ಯದ್ರಾಗ ಐತಿ ಅಂತ ಬೆನ್ನ ಹತ್ತಿ
ಎಷ್ಟು ಜನ್ಮಾತಿ ತಿರ್ಗಾಕೈತಿ ನೀನು, ಅದ್ರಾಗೈತಿ ಇದ್ರಾಗೈತಿ ಅಂತ. ಆಯಾ ಪದಾರ್ಥಗಳನ್ನು ತಿಂಬುವುದರಿಂದ ತಿನ್ನುವ ಆಶಯ ನಿವಾರಣೆ ಆಕೈತೀನಿ ರೀ. ಹೋಕೈತಿನ ತಿನ್ನೋದ್ರಿಂದ ತಿನ್ನು ಚಟ ಹೋಕೈತಿ. ಯಾರು ಅವ್ರ ಇದನ್ನ ಬಂದ್ ಮಾಡೋದನ್ನ ಯಾರು ಉದ್ರಾಕತೈತಿ ಅಲ್ಲ, ಏನದ ಚೀಂಚಿ ಅನ್ನಾಕತೈತಿ. ಇಲ್ಲಿ ಮೊಬೈಲ್ ಒದ್ರಾಕತೈತಿ ನೋಡಿ, ಯಾರ್ದು ಮೊಬೈಲ್ ಒದ್ರಾಕತೈತಿ. ಅಲ್ಲಿ ಅದಾರ ಅವ್ರ ಕೊಯ್ ಹೆಚ್ಚೈತಿ, ಅದು ಹಂಗ ಇಟ್ಕೊಂಡು ಕುಂತ ನಿದ್ದೆ ಹೊಡೆಯತ್ತಿದ್ದ ನಾವು. ಯಾರ್ಯಾರಿಗೆ ಏನೇನು ಬೇಕಾಗೈತೆ ಅದನ್ನೆಲ್ಲ ಒದಗಿಸ್ತೇವೆ, ಆರಾಮ್ ಇರ್ತೀರಿ ನೀವು. ತಿನ್ನೋದು ತಗೋ, ನೋಡೋದು ತಗೋ, ಮೋಶ ನೋಡೋದು ತಗೋ, ಮುಟ್ಟೋದು ತಗೋ, ಎಂತ ಬೇಕಂತ ತಗೋ, ಎಷ್ಟು ಬೇಕಷ್ಟು ಆವೇಶ ತಗೋ. ಅದನ್ನ ಹೊಂದಿ ಆರಾಮ ಇರಾಕೈತೆ ನೋಡಂಗಾರ. ನೀ ಬೇಕಾದ್ರ ಸಲ ಹುಟ್ಟಿ ಬಂದು ಮಾಡ್ತೇನಂದ್ರು ಸಾಧ್ಯ ನೀನು. ಎಷ್ಟೋ ಜನ್ಮ ಹುಟ್ಟಿಟ್ಟು ಬಂದು ಇದಕ್ಕಾಗಿ ಇದರಿಂದ ಸುಖ ಹೊಂದಬೇಕಂತ. ಇದು ಒಂದೇ ಜನ್ಮದ ಪ್ರಯತ್ನ ಅಲ್ಲೇ ಅದು. ತಾನು ಅನೇಕವನ್ನು ಇತ್ತೆ ಭವಭವಂಗಳಲ್ಲಿ ಅಂತ ಹೇಳ್ಯಾರ. ಲೆಕ್ಕಿಲ್ಲದಷ್ಟು ಸಲ ಹುಟ್ಟಿ ಬಂದಿ ನೀನು. ಈ ವಿಷಯದ ಆಶಯ ಹುಟ್ಟಕ್ಕೆ ಹಸ್ತೈತೆ ನಮ್ಮನ್ನ. ಅದು ಈ ಖಬರ್ ಇಲ್ಲ ನಮಗ ಎಷ್ಟು ಸಲ ಹುಟ್ಟಿ ಬಂದೇವನು. ಎಣಿಕೆಗೆ ಮಾರದಷ್ಟು ಅಂತ ಹೇಳ್ಯಾರ. ಈ ಭೂಮಿ ಕುಟ್ಟಿ ಪುಡಿ ಮಾಡಿದ್ರೆ ಧೂಳಿ ಕಣಗಳ ಧರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲು ಆ ಪರಮಾಣುಗಳೊಳಗೆ ಅನಿತನಿತು ದೇಹವನ್ನು ಧರಿಸುತ್ತ ನೀನು ಒಂದೊಂದು ಜೀವರ ಬಶರೊಳು ಬಂದು ಪ್ರಯತ್ನ ಮಾಡಿ ಇದರಿಂದ ಸುಖ ಹೊಂದಬೇಕಂತ ಆಗಿಲ್ಲ. ಇನ್ನೂ ಅದರಾಗ ಮಾಡ್ಬೇಕಂತೀಯ. ಎಷ್ಟು ಸಲ ಹುಟ್ಟಿಟ್ಟು ಬರವ ಇನ್ನ ನೀನು. ಆಗುದಿಲ್ಲ, ಸಾಧ್ಯನೇ ಇಲ್ಲ. ಈಗ ನೋಡ್ಕೋ ಅದನ್ನ ಎಚ್ಚರಾಗಿನ್ನ ಅಂತ. ತೃಪ್ತಿ ಪಡಿಸೋಕೆ ಆಗುವುದನೇ ಇಲ್ಲ ಅವನು. ಅದನ್ನ ತೃಪ್ತಿ ಪಡಿಸೋ ಕೆಲಸನೇ ಇಲ್ಲ. ಅವು ಎಂದೂ ತೃಪ್ತಿ ಆಗುವುದನೇ ಇಲ್ಲ. ಎದರಿಂದ ತೃಪ್ತಿ ಆಕೈತಿ? ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗ. ಜ್ಞಾನಾಮೃತೇನ ತೃಪ್ತಶ್ಯ ಅಂದರು. ಅದನ್ನ ಬಿಟ್ಟುಕೊಟ್ಟು ನೀ ಎಷ್ಟು ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗದಿಂದ ನಿನಗೆ ತೃಪ್ತಿ ಇಲ್ಲ ನೀನು. ಬರೇ ಅದ ಹೆಸನದಾಗ ಮುಂಜಾನೆ ಸಂಜೆ ಮಟ್ಟ ಬರೇ ಅದ ವಿಷಯದ ಸಂಪರ್ಕ ಭೋಗದಾಗ ಸುಖ ಸಿಗುತ್ತೆ ಅಂತ. ಅದ್ರಾಗ ತೃಪ್ತಿ ಸಿಕ್ಕಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು. ಯಾರು ಸುಖ ಹೊಂದ್ಯಾರ ಹೇಳಿ? ಅದ್ರ ಬೆನ್ನು ಹತ್ತಿದವ್ರು. ಅದಕ್ಕೆ ಅನುಭವಿಗಳು ಅದನ್ನು ಕಂಡು ಹಿಡಿದ್ರು. ನಮ್ಮ ಋಷಿ ಮುನಿಗಳು ಅದನ್ನು ಕಂಡು ಹಿಡಿದ್ರು. ಸುಮ್ಮನಪ್ಪ ವ್ಯರ್ಥನ ಇದರ ಕಾಲು ಕಳೆದು ಅಂತ ತಿಳ್ಕೊಂಡು ಯಾವುದೇ ಇಂದ್ರಿಯ ಸಂಪರ್ಕ ಭೋಗದ ಅನಿತ್ಯತೆ ದುಃಖ ರೂಪಿ ಐತಿ ಅನ್ನೋದನ್ನು ಕಂಡು ಹಿಡಿದ್ರು. ಅದಕ್ಕೆ ಅದ್ರ ಬಗ್ಗೆ ಉದಾಸೀನ ಆದ್ರು. ಅದನ್ನ ಹೆಂಗೆ ಮಾಡ್ಕೊಂತ ಹೋಗಿ ಆ ಇಂದ್ರಿಯಗಳನ್ನು ತೃಪ್ತಿ ಪಡಿಸ್ಬೇಕು. ಅದ್ರ ಹಪಾಪಿ ಹೆಚ್ಚಕೊಂತ ಹೋಗ್ತದೆ. ಭೋಗಿ ಇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸ್ಬೇಕಂದ್ರೆ ಸಾಧ್ಯನೇ ಇಲ್ಲ ಅಂತ. ನೆಮ್ಮದಿ ಸಿಕ್ಕೈತೇನೋ ನೋಡ್ಕೊಂಡು ನಿನಗೆ ಅದರಿಂದ. ಶರೀರ ಬಿಡುಮಠ ಮಾಡಿದ್ರು ಸುಧಾ ಸಮಾಧಾನ ಶಾಂತಿ ಇಲ್ಲ. ಅವಾಗ ಅದಕ್ಕೆ ವಿವೇಕ ಸರಿಯಾಗಿ ವಿಚಾರ ಮಾಡಿ ಅದನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಭೋಗದೆರಕವಿಲ್ಲದು ದೀಗ ಪರಮ ವೈರಾಗ್ಯ. ಅಂಥ ಒಂದು ಶ್ರೇಷ್ಠವಾದಂಥ ವೈರಾಗ್ಯ ನಮ್ಮಲ್ಲಿ ಜಾಗೃತ ಆಗುತ್ತೆ. ಒಳ್ಳೆ ಮನಸ್ಸು ಹಾಕಬಾರ್ದು ನಿನಗೆ. ನಾವು ಸಿಗಲಿಕ್ಕೆ ಬಿಟ್ಟಿರ್ತೇವೆ, ಸಿಕ್ಕುಳ್ಳೆ ಮತ್ತು ಹುಡುಕೇವಿ. ಹೌದಿಲ್ಲ? ಅಂಥವ್ರಿಗೆ ಇದು ಹತ್ತುದಿಲ್ಲ ಅಂತ. ಎಲ್ಲ ಪ್ರತಿಕೂಲ ಆದ ಕೂಲೆ ಮನಿ ಬಿಟ್ಟು ಮಠ ಸೇರೋದ್ರಿ ಯಾಕ್ರಿ? ಹೆಂಡ್ರು ಮಕ್ಕಳು ಎಲ್ಲ ಯಾಕ್ರಿ? ಪ್ರತಿಕೂಲ ಆದವು ಅಂತ ಮಠ ಸೇರೋದು. ಮತ್ತೆ ಅವು ಅನುಕೂಲ ಆದವು ಅಂದ್ರೆ ಮತ್ತೆ ಹೋಗುದು. ಹೌದಿಲ್ಲ? ಅವು ಅನುಕೂಲ ಆದ್ರೂ ಸುಖ ಇಲ್ಲ, ಪ್ರತಿಕೂಲ ಆದ್ರೂ ಸುಖ ಇಲ್ಲ ಅನ್ನೋ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಸುಖದಿಂದ ಅದೆಯಾ? ನಿಮ್ಗೆಲ್ಲಾ ತರದ ಅನುಕೂಲ ಐತೆ ಅಂದ್ರೂ ಸುಖ ಕೊಡುದು. ಅವು ಅನುಕೂಲ ಪ್ರತಿಕೂಲ ಇರುವನು ಮಾಡಿದ ಕರ್ಮಕ್ಕನುಸಾರವಾಗಿ ಇರ್ತಾವಾಗ ಅನುಕೂಲ ಪ್ರತಿಕೂಲಗಳು. ಏನು ಬರಸದಾವ ನೀನು ಅವು ಹಂಗ ಕಾಯಮ ನಿನಗೆ ಅನುಕೂಲ ಆಗೇ ಇರ್ತಾವಂತ ಏನು ಬರಸ? ಈ ಶರೀರನ ನಿನಗೆ ಅನುಕೂಲ ಆಗಿರುದಿಲ್ಲ. ಯಾವ್ದಾರ ರೂಪದಿಂದ ಇದು ಯಾಕ್ರಿ ತೊಂದ್ರೆ ಕೊಡಕ್ಕೆ ಶುರು ಮಾಡ್ಬಿಟ್ಟು. ಇಷ್ಟು ದಿನ ಆರಾಮ್ ಇದ್ದೀವ್ರಪ್ಪ, ಏನು ಇದ್ದಿದ್ದಿಲ್ಲ ನಮ್ಗೆ. ಇದು ತೊಂದ್ರೆ ಆಗೈತಿ ಅಂತ ಹೇಳ್ತಾಗಿ ಕಾಡಾಕೈತಿ ಶರೀರ. ಮಕ್ಕಳು ಕಾಡಾಕತ್ತು ಅಂತಿ, ಹೇಂತಿ ಗಾಂಡ ಕಾಡಾಕತ್ತಿ, ಅಣ್ಣ ತಮ್ಮರು ಕಾಡಾಕತ್ರಿ. ಇಷ್ಟು ದಿನ ಏನು ಇದ್ದಿದ್ದಿಲ್ರಿ. ಇದು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತೈತೆ ಅದು.
ಅದಕ್ಕೆ ನಿನ್ನ ನಿಜವನ್ನು ನೀ ತಿಳ್ಕೊ. ಈ ಬರೋಕ್ಕಿಂತ ಮೊದಲು ಇವೆಲ್ಲ ಕಾಡಾಟ ತಪ್ಪಿಸ್ಕೋಬೇಕು ಅನ್ನೋಂಗಿದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಆ ಜ್ಞಾನ ನೀನು ಮಾಡ್ಕೊಂಡೆ ಅಂದ್ರೆ ನಿನಗೆ ಯಾವ ಬಾಧೆನೂ ಆಗೋದಿಲ್ಲ. ಮೊದಲ ಶಾಣೆ ಆಗಿನಿ, ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ. ಇದ್ರ ಬೆನ್ನು ಹತ್ತಿ ಹುಚ್ಚ ಆದ್ನಲ್ಲೋ ನಾನು. ಎಂದಪ್ಪ ನೀ ಶಾಣೆ ಆಗೋದಿನ್ನ? ನಿನ್ನ ನಿಜದ ಕಡೆ ಲಕ್ಷ್ಯ ಕೊಟ್ಟು ಅದನ್ನು ಅನುಭವ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಮೊದಲ ಕೇಳೋದು ಮಾಡೋದನ್ನ, ಇದ ದೊಡ್ಡ ಸಾಧನ. ಶ್ರವಣಕ್ಕಿಂತ ಶ್ರೇಷ್ಠವಾದಂಥ ಸಾಧನ ನಿನ್ನ ಬಗ್ಗೆ ಕೇಳುವುದು. ಅಂದ್ರೆ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಕೇಳೋದು ಅನುಭವಗಳ ಮುಖಾಂತರ. ಅದ್ರ ಬಗ್ಗೆ ನಾವು ಕೇಳೇ ಇಲ್ಲ. ಬರೇ ಅನಾತ್ಮದ ಬಗ್ಗೆ, ಜಗತ್ತಿನ ಸುದ್ದಿಯಾಗ ಕಾಲು ಕಳ್ತೀವಿ. ಅದ್ರ ಬಗ್ಗೆ ಹೇಳೋದು ಕೇಳೋದು ಮಾಡಿ. ನಮ್ಮ ಬಗ್ಗೆ ಏನಾರ ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನ ಅನುಭವಗಳ ಮುಖಾಂತರ ಅದನ್ನು ಕೇಳೋದು. ಅದಕ್ಕೆ ಶ್ರವಣ ಅಂತಾರೆ. ಇದೊಂದು ತಿಂಗಳ ಶ್ರವಣ ಯಾಕ್ರಿ ಶ್ರಾವಣ ಮಾಸ ಅಂತೀರಲ್ಲ. ಮಾಡಿದ ಶ್ರಾವಣ ಮಾಸ ಸರಿಯಾಗಿ ಕೇಳಿದೆ ಅಂದ್ರೆ ಅದು ನೀವು ಮನನ ಮಾಡಕ್ ಬರ್ತೈತಿ. ಕೇಳಿದ್ದ ನೆನಪಿಟ್ಕೊಂಡ್ರು. ಕೇಳಿದ್ದ ನೆನಪಿಡ್ಲಿಲ್ಲ ಅಂದ್ರೆ ಕೇಳೇವಳಪ್ಪ ನಾವು ಅಂತ ಏನ್ ಹೇಳಿದ್ರ ಅಂದ್ರೆ ಚಲೋ ಹೇಳಿದ್ರ ಏನ್ ಒಂದಾರ ಮಾತು ಹೇಳಂದ್ರೆ ಏನಾಗ್ತಾ ಇಲ್ಲ. ಎದ್ರ ಸಂಬಂಧ ಹೇಳಿದ್ರು, ಏನ್ ಹೇಳಿದ್ರು ಅವರು, ಹೆಂಗಿತ್ತು, ಶಾಸ್ತ್ರಕ್ಕೆ ಹೋಗಿದ್ಯಲ್ಲ ಉಪ್ಪುಪ್ಪು ಎತ್ತಳ ಅಂತಿದ್ದಂತ ಒಬ್ಬ. ಅದು ಎಂದು ಹೋಗ್ಲಿದ್ದು ಹೋಗ್ಯಾರ ಹೋಗಂತ ಕಳ್ಸಿ ಕೊಟ್ಟಿದ್ಲ ಅಂತ ಅವನು ಏನು ಯಾಕೆ ಕುಂದಿರ್ತಿ ಇಲ್ಲೇ ಅಲ್ಲಿ ಶಾಸ್ತ್ರಕ್ಕಾರ ಹೋಗಂತ. ಅದು ಎಂದಿಲ್ಲ ಒಂದಿನ ಹೋಗಿ ಬಂದ್ ಕುಂತೈತೆ. ಅವ ಪಡು ಗಾಳಿ ಮಸ್ತ್ ಗಾಳಿ ಕುಂತ ಶಾಸ್ತ್ರ ಕೇಳಾಕತ್ತಾನ. ನೀತಿ ತಗೊಂಡ್ಬಿಟ್ಟೈತಿ. ಬಾಯಿ ತಕ್ಕೊಂಡು ನಿದ್ದೆ ಹೊಡ್ಯಾಕತ್ತಾನ. ನಾಯಿ ಬಂದು ಹುಚ್ಚಿ ಹೊಡೆದ್ಬಿಟ್ಟ. ಅಡ್ಡ ಕಾಲು ಹೊಡೆದು ಕೂಡ್ಲೆ ಅವ್ನು ಶಾಸ್ತ್ರ ಎಲ್ಲ ಬಿಟ್ಟು ಕೂಡ್ಲೆ ಇವ್ ಆದ ಹೆಂಗಿತ್ತು ಶಾಸ್ತ್ರ, ಉಪ್ಪು ಎತ್ತು ಬಿಡ ಅಂದಂತ. ಹಂಗ ನಾವು ತಿಳಿಯಂಗಿಲ್ಲ. ಏನ್ ಮಾಡಿದ್ನಿ ಹೋಗಿ ಅಲ್ಲಿ. ಇದ್ರ ಕಡೆ ಲಕ್ಷ್ಯ ಐತೆ ನೋಡಿ. ಚಂದ ಕೇಳು, ಲಕ್ಷ್ಯ ಕೊಟ್ಟು ನೆರೆ ಕೇಳು ಅಂದ್ರೆ ಸರಿಯಾಗಿ ಚಂದಾಗಿ ಲಕ್ಷ್ಯ ಕೊಟ್ಟು ಕೇಳುವುದನ್ನು ಅರಿದುದನ್ನು ಒಮ್ಮೆ ಇವು ಮರೆಯದಿರು ಗುರು ಪೇಳದ ತೆರೆದೋಳು. ಶ್ರದ್ಧೆಯಿಂದ ನಂಬಿಕೆಯಿಂದ ಅದನ್ನು ಕೇಳಿದ್ದನ್ನು ಮನನ ಮಾಡು. ನಿಧಿಧ್ಯಾಸನ ಅದು ಗಟ್ಟಿ ಆಕೈತಿ. ಅವಾಗ ನಿನಗೆ ಜ್ಞಾನೋದಯ, ಸಮಾಧಿ ಸ್ಥಿತಿ ಪ್ರಾಪ್ತ ಆಕೈತಿ. ಶ್ರದ್ಧೆಯಿಂದ ನೀ ಅಭ್ಯಾಸದಾಗ ತೊಡಗಿದ್ರು, ಶ್ರವಣ ಮನನ ನಿಧಿಧ್ಯಾಸನ ನಿರಂತರ ಎಡೆಬಿಡದೆ ಅಭ್ಯಾಸದಾಗ ತೊಡಗಿದ್ರೆ ನಿನಗೆ ಅದು ಲಾಭ ಆಕೈತಿ ನೋಡು. ಬರೀ ನಮ್ಮ ವ್ಯಾವಹಾರಿಕ ಸಂಕಟ ಬಿಡ್ಕೊಳ್ಳೋ ಸಂಬಂಧ ಬಂದ್ರೆ ಉಪಯೋಗ ಇಲ್ಲ. ಅಷ್ಟರ ಪೂರ್ತಿ ಕಷ್ಟ ಆಗಿದೆ. ನಿಜವಾದದನ್ನು ತಿಳ್ಕೋಬೇಕು. ಶಾಶ್ವತವಾದ ಸುಖ ಶಾಂತಿಯನ್ನು ದೊಡ್ಡ ಲಾಭ ಮಾಡ್ಕೋಬೇಕು ಅನ್ನೋಂಗಿದ್ರೆ ಇದನ್ನ ಮಾಡ್ಕೊ. ಇನ್ನು ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಇವು ಟೆಂಪರರಿ, ಇವೆಲ್ಲ ಹೌದಲ್ಲ. ಈಗ ಜಡ್ ಬಿಡಿಸ್ಕೊಂಡು ಮತ್ತೆ ಜಡ್ ಬರೋದೇ ಇಲ್ಲ. ಪಿಸಾಚಿ ಬಿಡಿಸ್ಕೊಂಡು ಮತ್ತೆ ಬರೋದಿಲ್ಲ. ಕರ್ಮಗನುಸಾರವಾಗಿ ಬರುವು ನಾವು. ಯಾರ್ಯಾರು ಎಂತೆಂಥ ಕರ್ಮ ಮಾಡಿರ್ತಿ ಅಂತಂತವು ಬಂದ ಬೆನ್ನು ಹತ್ತವು ನಾವು. ಇದು ಅತ್ಯಂತ ದುಃಖ ನಿವೃತ್ತಿ ಅಲ್ಲ. ಎಂದೆಂದು ಬರಬಾರದು ನಮಗಿನ್ನೆಂದು. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿಯನ್ನು ಮಾಡ್ಕೋಬೇಕನ್ನುವಂಗಿದ್ರೆ ನಮ್ಮ ನಿಜ ಸ್ವರೂಪದ ಜ್ಞಾನವನ್ನು ಮಾಡ್ಕೋಬೇಕು. ಮುಕ್ತಿ ಅಂದ್ರೆ ಅದಕ್ಕೆ ಅಂತಾರೆ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಗೆ ಮುಕ್ತಿ ಅಂತ. ದುಃಖದಿಂದ ಬಿಡುಗಡೆ ಆಗೋದು. ಅದಕ್ಕಾಗಿ ಜ್ಞಾನದಿಂದ ಮುಕ್ತಿ, ಮೋಕ್ಷ, ಕೈವಲ್ಯ ಅಂತಾರೆ ಅದಕ್ಕೆ. ಯಾವ ಜ್ಞಾನ? ತನ್ನ ಜ್ಞಾನ. ನಾನು ಯಾರಿದ್ದೇನೋ ಅನ್ನುವಂಥ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗೈತಿ. ಎಲ್ಲ ಮಹಾತ್ಮರು ತನ್ನನ್ನು ತಿಳ್ಕೊಂಡ ಈ ದುಃಖದಿಂದ ಬಿಡುಗಡೆಯನ್ನು ಹೊಂದಿದವರು. ತಾನಲ್ಲದನ್ನು ನಾವು ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ ನಾವು ಅಜ್ಞಾನದಿಂದ. ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಯಾರದನ್ನು ತಿಳ್ಕೊಳಕ್ಕೆ ಅದರ ಎಚ್ಚರ ಮಾಡಕ್ ಕೊಡವ್ರು ಯಾರ್ದಾರ ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಬೇಕು. ಅಂಥವ್ರು ಮಹಾತ್ಮರು ಯಾರು ಅದನ್ನ ಎಚ್ಚರ ಆಗಿರ್ತಾರ ಅವ್ರು ಎಚ್ಚರಗೊಳಿಸ್ತಾರ. ನೀವಲ್ಲೋ, ಇದು ದೇಹ ನೀವಲ್ಲ, ನೀವೆಲ್ಲರೂ ಆ ಪರಬ್ರಹ್ಮ ಸ್ವರೂಪನ ದೇವರ ನೀವು ಅದರಿ ಅನ್ನೋದು ತಿಳ್ಕೋರಿ ಅಂತ. ನಾವು ಅಜ್ಞಾನದಿಂದ ನಾನು ನನ್ನದು ಅಂತ ತಿಳ್ಕೊಂಡು ಇದ್ರ ಬೆನ್ನು ಹತ್ತಿ ತಿರ್ಗಾಕತ್ತಿ. ಅದಕ್ಕೆ ಮಹಾತ್ಮರು ಎಚ್ಚರಗೊಳಿಸ್ತಿರ್ತಾರೆ. ಯಾವಾಗಲೂ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಅದರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ನಮಗದು ಜಾಗೃತ ಆಕೈತಿ. ಆ ಸಂಸ್ಕಾರ ಗಟ್ಟಿ ಆಕೈತಿ. ಅಲ್ಲದ ಭಾವನೆ ಎಲ್ಲ ಕೈ ಬಿಟ್ಟು ತನ್ನ ಭಾವದಾಗ ಉಳ್ಕೊಳಕ್ ಬರ್ತೈತಿ. ಅದಕ್ಕೆ ಆ ಪ್ರಯತ್ನ ನಾವು ನಿರಂತರ ಮಾಡ್ಬೇಕಾಗೈತಿ ನೋಡ್ರಿ. ಎಡೆಬಿಡದೆ ಅಭ್ಯಾಸ ಮಾಡಿದ್ರೆ ಹೊತ್ತು ಬರ್ತೈತಿ ನಾವು.
ಬರೇ ಹೊರಗಿನ ಇದಕ್ಕೆ ಮಜಾಕ್ ಬೆನ್ನು ಹತ್ತಿರ ಅವನ್ನೆಲ್ಲ ಕಡೆಗಣಿಸಿ ನಿಂತ ಜಗತ್ತಿನ ಆಗುಗಳನ್ನೆಲ್ಲ ಮರೆತು ಕೇವಲ ಇರುವಿನ ಅನುಸಂಧಾನದಾಗ ಕೂಡಬೇಕು ನೋಡಿ. ಉತ್ಕಟ ಇಚ್ಛಾ ಇದ್ರೆ ಆಕೈತಿತ್ತು, ಉತ್ಕಟ ಇಚ್ಛಾ ಇಲ್ಲಲ್ಲಿ ಆಗೋದನೇ ಇಲ್ಲ ನೀವು. ಏನು ಈ ಸಂಕಟ ವ್ಯವಹಾರಿಕ ಸಂಕಟ ಸಂಬಂಧ ಬಂದ್ರೆ ಅಷ್ಟು ಬುದ್ಧ ಕಷ್ಟ ಆಗ್ತದೆ. ನಿಜವನ್ನ ತಿಳ್ಕೊಬೇಕು ನಾವು. ಇದಕ್ಕಾಗಿ ಬಂದವ್ರು ಎಷ್ಟು ಮಂದಿ ಇದ್ದಾರೆ ಇದ್ರಾಗ ಅಂತಿದ್ರು. ಇದಕ್ಕಾಗಿ ಬಂದಾಗಿತ್ತು ಇದೈತಿ, ಮತ್ತೆ ಅದಕ್ಕಾರ ಬಂದು ಇದೇ ತಿಳಿಬೇಕು. ನಿಜವನ್ನ ತಿಳ್ಕೊಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕಪ್ಪ ಅನ್ನುವಂಥ ಉತ್ಕಟ ಇಚ್ಛಾ ಬೇಕಲ್ಲ, ಅದಕ್ಕೆ ಮುಮುಕ್ಷತ್ವ ಅಂತಾರೆ. ಮುಮುಕ್ಷತ್ವ ಬರೋದು ಬಹಳ ದುರ್ಲಭ. ಮುಮುಕ್ಷತ್ವ ಇದ್ದಾಗ ಮಹಾತ್ಮರ ಆಶ್ರಯ ಅಂತವ್ರ ಸಂಘ ಸಿಗುವುದು ಬಹಳ ದುರ್ಲಭ. ಸರಿಯಾದ ಮಾರ್ಗದರ್ಶಕರು, ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷರ ಆಶ್ರಯ, ಏತತ್ರಯಂ ತ್ರೈಲೋಕ್ಯ ದುರ್ಲಭ. ಇವು ಮೂರು ಬಹಳ ದುರ್ಲಭ. ಅದು ಬಂತು ಅಂದ್ರೆ ಏನೋ ನಿಂದ ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದತ್ತೆ ಅಂತ ತಿಳ್ಬೋದು. ಮನುಷ್ಯತ್ವ ಬರುವುದು, ಮುಮುಕ್ಷತ್ವ ಬರುವುದು, ಮಹಾಪುರುಷರ ಆಶ್ರಯ ಸಿಗುವುದು ಬಹಳ ದುರ್ಲಭ. ಏನೋ ಸಿಕ್ಕೈತಿ ಅದೆಲ್ಲ ಲಾಭ ಮಾಡ್ಬೇಕು. ಎಂದೂ ನಿಮ್ಗೆ ಇಂಥವು ಸಿಗ್ತದೆ ಬರಸಿಲ್ಲ, ಇಂಥದ ಅನುಕೂಲ ಸಿಗ್ತೈತೆ ಅನ್ನೋದು. ಹೌದ್ರ? ಇಂಥ ಒಂದು ಯೋಗ್ಯವಾದಂಥ ಶರೀರ, ಆರೋಗ್ಯವಾದ ಶರೀರ, ಎಲ್ಲ ಗಟ್ಟಿ ಇದ್ದವ್ರು ಇಲ್ಲ. ಎಂತೆಂಥರ ಶರೀರ ಬಂತಂದ್ರೆ ಕುಂಡ್ರು ಬಿಡುದಿಲ್ಲ, ಕೇಳ ಬಿಡುದಿಲ್ಲ, ಕುಡ್ಡ ಕುಂಟ ಸೊಟ್ಟ ಕರ್ಮಕನುಸಾರವಾಗಿ ಬರ್ತಾವು. ಅಂಗಹೀನಾಗಿ ಬರ್ತಾವ, ನಡ್ಯಾಕಾಗುದಿಲ್ಲ, ಕುಂಡ್ರಾಕಾಗುದಿಲ್ಲ, ಕೇಳಕ್ಕಾಗುದಿಲ್ಲ, ಕಣ್ಣಿಲ್ಲ. ಹೌದಿಲ್ಲ? ಅಂಥವೆಲ್ಲ ಅಕ್ಕವು. ಅದಕ್ಕೆ ಎಲ್ಲಾ ತರದ ಅನುಕೂಲ ಇದ್ದವ್ರು ಮೊದಲು ಈ ಕೆಲಸ ಮಾಡ್ತಾರೆ. ಇದ ನಮ್ಮ ಕೆಲಸ. ನಮ್ಮ ನಿಜವನ್ನ ತಿಳ್ಕೊಳ್ಳೋದು ಒಂದೇ ನಮ್ಮ ಕೆಲಸ. ಬಾಕಿದು ಯಾವುದು ನಮ್ಮ ಕೆಲಸ ಅಲ್ಲ. ಅದು ಉಳ್ಕಿದೆಲ್ಲ ಪ್ರಾರಬ್ಧ ಪ್ರಕಾರ ನಡೀತಿರ್ತೈತಿ. ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ ನೀವು. ಪ್ರಾರಬ್ಧಂ ಪುಷ್ಯತಿ ವಿಪರೀತಿ. ಶರೀರ ಚರಿತಾರ್ಥ ಪ್ರಾರಬ್ಧಕ್ಕನುಸಾರವಾಗಿ ನಡೀತಿರ್ತೈತಿ. ಮೊದಲಿಗೆ ಇದನ್ನ ನಿನ್ನ ನಿಜವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಇದ ನಮ್ಮ ಕರ್ತವ್ಯ. ಇದನ್ನು ಮಾಡ್ಕೊಂಡು ದೊಡ್ಡ ಲಾಭವನ್ನು ಹೊಂದಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ. ಅದಕ್ಕೆ ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ. ಮನುಷ್ಯನ ಜನ್ಮ ಶ್ರೇಷ್ಠವಾದದ್ದು. ಇದ್ರ ಲಾಭ ಮಾಡ್ಕೊಳ್ಳಿ ಅಂತ ಎಚ್ಚರಿಕೆ ಕೊಡ್ಬೋತ ಒಂದ. ಬಿಡು.